ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸು ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಧರ್ಮದೃಢಬದ್ಧಮೂಲೋ ವೇದಸ್ಕಂದ ಪುರಾಣಶಾಖಾಢ್ಯಃ ಋತುಕುಸುಮೋ ಮೋಕ್ಷಫಲೋ ಮಧುಸೂದನಪಾದಪೂಜಯತಿ. ಬ್ರಹ್ಮರುದ್ರಾದಿಗಳಿಂದ ಪ್ರಾರ್ಥಿತರಾದ ಭಗವಂತ ಅವರೆಲ್ಲರಿಗೆ ಯಥಾರ್ಥವಾದ ತತ್ವಜ್ಞಾನ ಅದನ್ನು ಕೊಡಿಸಬೇಕು. ಯಾಕಂದರೆ ಶ್ರೀ ಹರಿಯ ಬಗ್ಗೆ ಜೀವ ಯಥಾರ್ಥವಾದ ಜ್ಞಾನವನ್ನು ಹೊಂದದೆ ಈ ಸಂಸಾರದ ಬಿಡುಗಡೆ ಇಲ್ಲ. ಮತ್ತೆ ಮತ್ತೆ ಹುಟ್ಟಿನ ಒಟ್ಟಿಗೆ ಸಾವು, ಇದರ ನಡುವೆ ಬರುವ ವೃದ್ಧಾಪ್ಯ, ಈ ಎಲ್ಲ ಸಂದರ್ಭದಲ್ಲಿ ಅನುಭವಿಸುವಂತಹ ನೋವು ನಲಿವು, ಇದೇ ದೊಡ್ಡ ಚಕ್ರ. ಇದರಿಂದ ಹೊರಗೆ ಬರಬೇಕು ಅಂದರೆ ಭಗವತ್ ತತ್ವವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು. ಅರಿವೇ ಉದ್ಧಾರದ ಮಾರ್ಗ. ನಾಣ್ಯಪಂಥ ಅಯನಾಯ ವಿದ್ಯತೆ. ಆ ಭಗವಂತನನ್ನು ಹೊಂದಲಿಕ್ಕೆ ಜ್ಞಾನ ಮಾರ್ಗದ, ಭಕ್ತಿ ಮಾರ್ಗದ, ವೈರಾಗ್ಯ ಮಾರ್ಗದ ಹೊರತಾಗಿ ಇನ್ನೊಂದು ಮಾರ್ಗ ಇಲ್ಲ. ಹಾಗಾದರೆ ನಾವು ಆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ದೇವರೇ ತಿಳಿಸಬೇಕು. ಯಾಕಂದರೆ ದೇವರು ತಿಳಿದಷ್ಟು ಚೆನ್ನಾಗಿ ಯಾರೂ ತಿಳಿದಿಲ್ಲ. ಹಾಗಾಗಿ ದೇವರೇ ಬರಬೇಕಾಯಿತು. ಆದರೆ ಆ ಭಗವಂತ ಅಷ್ಟು ಸುಲಭಕ್ಕೆ ಬರೋನಲ್ಲ. ಬ್ರಹ್ಮಾದಿ ದೇವತೆಗಳು ಭಗವಂತನ ಬರುವಿಕೆಗಾಗಿ ಮೊರೆ ಇಟ್ಟಿದ್ದ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ.
ಉನ್ನತರಾದವರು ಭಗವದ್ಭಕ್ತರಾದವರು ಪ್ರಾರ್ಥನೆ ಮಾಡಿದಾಗ ಅವರ ಸಲುವಾಗಿ ಭಗವಂತ ಬರ್ತಾನಂತ. ಹಾಗೆ ಬ್ರಹ್ಮಾದಿ ದೇವತೆಗಳು ತತ್ವಜ್ಞಾನಕ್ಕಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಸಜ್ಜನರ ಮೇಲಿನ ಕಾರುಣ್ಯದಿಂದ ಶ್ರೀ ಹರಿ ಭೂಲೋಕದಲ್ಲಿ ದ್ವೀಪದ ಮಧ್ಯದಲ್ಲಿ ಸತ್ಯವತಿ ಪರಾಶರರ ತಪಸ್ಸಿಗೆ ಫಲರೂಪವಾಗಿ ಪರಮಾತ್ಮ ಅವತರಿಸಿ ಬಂದಿದ್ದಾನೆ. ಅವನಿಗೆ ದ್ವೈಪಾಯನ ಅಂತ ಕರೆದಿದ್ದಾರೆ, ದ್ವೀಪದಲ್ಲಿ ಹುಟ್ಟಿದ ಕಾರಣ. ಅನಂತವಾದ ವೇದಗಳನ್ನು ವಿಭಾಗ ಮಾಡಿಕೊಟ್ಟ ಕಾರಣ ವೇದವ್ಯಾಸ ಅನ್ನುವ ಅಭಿಧಾನ ಅವರಿಗೆ ಬಂದಿತ್ತು. ಇಂತಹ ವೇದವ್ಯಾಸ ದೇವರು ಭಗವಂತನನ್ನೇ ಪ್ರತಿಪಾದಿಸುವ ಅರ್ಥಾತ್ ತಿಳಿಸುವ ವೇದಗಳನ್ನು ಋಗ್ಯಜು ಸಾಮ ಅಂತ ಹೇಳಿ ಗದ್ಯ ಪದ್ಯ ಗಾನ. ಋಗ್ವೇದ ಅಂದರೆ ಗದ್ಯ, ಇನ್ನೊಂದು ಪದ್ಯ, ಇನ್ನೊಂದು ಗಾನ. ಅನಂತವಾದ ವೇದಗಳ ಒಳಗಿನ ಗದ್ಯದ ಭಾಗ ಒಂದು ಬೇರೆ ಮಾಡಿ, ಪದ್ಯದ ಭಾಗ ಬೇರೆ ಮಾಡಿ, ಗಾನದ ಭಾಗ, ಇದೇ ಋಗ್ಯಜು ಸಾಮ ವಿಭಾಗ ಮಾಡಿ ಈ ವೇದಗಳು ಏನು ಹೇಳ್ತಾ ಇದೆ? ವೇದಗಳು ದೇವರನ್ನು ಹೇಳ್ತಾ ಇದೆ. ಏನಂತೆ ಹೇಳ್ತಾ ಇದೆ? ಜೀವರೇ ದೇವರು ಅಂತ ಹೇಳ್ತಾ ಇದೆಯೋ, ದೇವರು ನಮ್ಮ ಹಾಗೆ ಅಂತ ಹೇಳ್ತಾ ಇದೆಯೋ, ದೇವರಲ್ಲಿ ಗುಣ ಇದೆ ಅಂತ ಹೇಳ್ತಾ ಇದೆಯೋ, ಇಲ್ಲ ಅಂತ ಹೇಳ್ತಾ ಇದೆಯೋ, ತಿಳ್ಕೊಳ್ಳೋದು ಹೇಗೆ? ಅದಕ್ಕಾಗಿ ವೇದವ್ಯಾಸ ದೇವರು ವೇದಾರ್ಥ ನಿರ್ಣಯಕ್ಕಾಗಿ ರಚನೆ ಮಾಡಿಕೊಟ್ಟ ಗ್ರಂಥ ಯಾವುದದು? ಬ್ರಹ್ಮಸೂತ್ರಗಳು. ಅದಕ್ಕೆ ವೇದಾಂತ ಅಂತಲೇ ಕರೀತಾರೆ. ಅಂತ ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರೋದು ಕೊನೆ, ಆದರೆ ಇದರ ಅರ್ಥ ಹಾಗಲ್ಲ. ಅಂತ ಅಂದರೆ ನಿರ್ಣಯ. ಇದಮಿತ್ತಂ ಅಂತ ವೇದಕ್ಕೆ ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಸೂತ್ರಗಳ ಅಧ್ಯಯನ ಮಾಡಬೇಕು. ಸೂತ್ರಗಳ ಯೋಚನೆ ವೇದಕ್ಕೆ ಮಾಡಿಕೊಂಡಾಗ, ವೇದಕ್ಕೆ ಸೂತ್ರಗಳನ್ನು ಹಚ್ಚಿಕೊಂಡಾಗ ಮಾತ್ರ ಎಲ್ಲ ವೇದಗಳು ಒಬ್ಬನಾದ ಭಗವಂತನನ್ನು ಗುಣಪೂರ್ಣತ್ವೇನ ದೋಷ ದೂರತ್ವೇನ ಜಗತ್ತು ಜೀವಕ್ಕೆ ಅತ್ಯಂತ ಭಿನ್ನತ್ವೇನ ವರ್ಣನೆ ಮಾಡಿರೋದು ಗೊತ್ತಾಗುತ್ತೆ. ಹಾಗೆ ಗೊತ್ತಾಗಬೇಕಾದ್ರೆ ಎರಡು ಗೊತ್ತಾಗಬೇಕು. ಒಂದು ವೇದ ಗೊತ್ತಾಗಬೇಕು, ಇನ್ನೊಂದು ಬ್ರಹ್ಮಸೂತ್ರಗಳು ಗೊತ್ತಾಗಬೇಕು. ನಮ್ಮ ಪ್ರಾಬ್ಲಮ್ ಏನಂದರೆ ವೇದವೂ ಗೊತ್ತಾಗಲ್ಲ, ಸೂತ್ರವೂ ಗೊತ್ತಾಗಲ್ಲ. ಏನಾದ್ರು ಗೊತ್ತಾದರೆ, ಒಂದು ಗೊತ್ತಾದರೆ ಏನಾದ್ರು ಮಾಡ್ಬೋದು ರೀ, ಒಂದು ಗೊತ್ತಿಲ್ಲ. ನಮ್ಮನ್ನು ನೋಡಿ ವೇದವ್ಯಾಸ ದೇವರಿಗೆ ಕಾರುಣ್ಯ ಬಂತು. ಅವರೇನು ಮಾಡಿದ್ರು? ವೇದ ಮತ್ತು ವೇದಾಂತ, ಬ್ರಹ್ಮಸೂತ್ರ, ಇದರ ಎರಡರ ಒಳಗಿರುವ ರಹಸ್ಯ ಭಗವತ್ ತತ್ವ, ವೇದದ ಒಳಗೆ ಏನೆಲ್ಲ ಹೇಳಿದೆ, ಸೂತ್ರದ ಒಳಗೆ ಏನೆಲ್ಲ ತಿಳಿಸಿದೆ, ಇದಿಷ್ಟನ್ನು ಅವರು ಕಥೆಗಳ ಮೂಲಕ, ಪಾತ್ರಗಳ ಪರಿಚಯಗಳ ಮೂಲಕ, ಅನೇಕ ಆಖ್ಯಾನ ಉಪಾಖ್ಯಾನಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಇತ್ತೀಚೆಗೆ ತಿಳಿಸಿಕೊಟ್ಟಿದ್ದಲ್ಲ, ತುಂಬ ಹಳೆಯದು, ಪುರಾತನವಾದ ಕಾರಣ ಅವುಗಳನ್ನು ಏನಂತ ಕರೀತಾರೆ? ಪುರಾಣ ಅಂತ ಕರೀತಾರೆ. ಹಾಗೆ ವೇದ ಮತ್ತು ವೇದಾರ್ಥ ನಿರ್ಣಾಯಕವಾದ ಪುರಾಣಗಳ ಸಂಖ್ಯೆ 18. ಅದರಲ್ಲಿಯೂ ಕೂಡ ಅದು ಜಗತ್ತಿನ ಎಲ್ಲ ಜೀವರಿಗೆ ಅವರವರ ಗತಿಯನ್ನು ಹೊಂದಲಿಕ್ಕೆ ತಿಳಿದುಕೊಳ್ಳಲೇಬೇಕಾದ ಸ್ಟಡಿ ಮೆಟೀರಿಯಲ್. ಈ ಜಗತ್ತಿನ ಒಳಗೆ 3 ಥರ ಜನ ಇದ್ದಾರೆ: ಸಾತ್ವಿಕರು, ರಾಜಸರು, ತಾಮಸರು.
ಎಲ್ಲರಿಗೆ ಬೇಕಾದ ಸಿಲಿಬಸ್ ಕೊಟ್ಟ ಗುರುತ ಮಮ ಗುರುಂ ದೇವಂ ನಮಾಮಿ ವೇದವ್ಯಾಸದೇವರು. ಹಾಗಾಗಿ ಅವರು ಬರೆದ ಪುರಾಣಗಳಲ್ಲಿ 6 ಸಾತ್ವಿಕ, 6 ರಾಜಸ, 6 ತಾಮಸ. ಯದ್ಯಪಿ ಪುರಾಣಗಳಲ್ಲೇನೂ ಆ ಗುಣ ಇಲ್ಲ. ಯಾಕೆಂದರೆ ಎಲ್ಲ ವೇದಗಳು ಎಲ್ಲ ಪುರಾಣಗಳು ಒಬ್ಬನೇ ಆದ ಭಗವಂತನನ್ನೇ ಹೇಳೋದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ. ಪುರಾಣ ಅಂದರೆ ಎಲ್ಲವೂ ಪುರಾಣ, ಮತ್ತು ಭಾರತ ಇತಿಹಾಸ ಗ್ರಂಥ. ವೇದೇ ರಾಮಾಯಣೆ, ರಾಮಾಯಣ ಮಹಾಕಾವ್ಯ, ಕಾವ್ಯ ಇತಿಹಾಸ ಪುರಾಣ. ವೇದೇ ರಾಮಾಯಣೆ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲದರ ಮುಖ್ಯ ತಾತ್ಪರ್ಯ ಭಗವಂತನೇ. ಹಾಗಾಗಿ ಸಾತ್ವಿಕ ರಾಜಸ ತಾಮಸ ಅಂತೇನಿಲ್ಲ. ಮತ್ತು ಹೇಗದು ಓದುವವರ ಬುದ್ಧಿಗೆ ಅನುಗುಣವಾಗಿ ಹಾಗೆ ತೋರುತ್ತೆ. ಈ ಪುಟ್ಟ ಮಕ್ಕಳು ಅವು ಆಟಕ್ಕಾಗಿ ಕನ್ನಡಕಗಳನ್ನು ಹಾಕ್ಕೊಳ್ಳುತ್ತವೆ. ಅವು ಕೆಂಪು ಕನ್ನಡಕ ಹಾಕ್ಕೊಂಡವಕ್ಕೆ ಎಲ್ಲ ಏನು ಕಾಣುತ್ತೆ? ನಿಮ್ಮ ಕಲರ್ ಮಡಿ ಯಾವುದೇ ಇರಲಿ, ಬಟ್ಟೆ ಯಾವುದೇ, ಅವಕ್ಕೆ ಯಾವುದು ಕಾಣುತ್ತದು? ಕೆಂಪೇ. ಯಾರು ಹಸಿರು ಕನ್ನಡಕ ಹಾಕ್ಕೊಳ್ತಾರೋ ಹಸಿರೇ. ಕೆಲವರು ಕನ್ನಡಕ ಹಾಕ್ಕೊಳ್ತಾರೆ, ಕಲರ್ ಇರಲ್ಲ. ಅದು ಹೇಗಿರುತ್ತೋ ಹಾಗೆ ಕಾಣುತ್ತೆ. ಸಾತ್ವಿಕ ಕನ್ನಡಕ, ಅದು ಸಾತ್ವಿಕ. ಹಾಗೆ ಪುರಾಣಗಳಲ್ಲಿ 6 ಸಾತ್ವಿಕ, 6 ರಾಜಸ, 6 ತಾಮಸ. ಆದರೆ ಆ ಸಾತ್ವಿಕ ಪುರಾಣಗಳಲ್ಲಿ ಉತ್ಕೃಷ್ಟವಾದ ಪುರಾಣಗಳು 6 ಪುರಾಣಗಳಲ್ಲಿ ಒಂದಾದದ್ದು ಗರುಡ ಪುರಾಣ. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಗ್ರಂಥಗಳ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಮತ್ತೆ ಮತ್ತೆ ತಚ್ಚೋಕ್ತಂ ಗಾರುಡೆ ಅಂತ ಅಲ್ಲಲ್ಲಿ ತಮ್ಮ ಸತ್ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ವೇದವ್ಯಾಸ ದೇವರ ಮಾತನ್ನು ಉದ್ಧರಿಸುವ ಸಂದರ್ಭದಲ್ಲಿ ಈ ಪುರಾಣಗಳನ್ನು, ವಾಕ್ಯಗಳನ್ನು ಅಲ್ಲಲ್ಲಿ ಕೋಟ್ ಮಾಡಿದ್ದಾರೆ. ಆಚಾರ್ಯರು ತಾಮಸ ಪುರಾಣದ ಮಾತುಗಳನ್ನು ತಚ್ಚೋಕ್ತಂ ಸ್ಕಾಂದೆ ಹೀಗೆ ಕೊಡ್ತಾರೆ. ಅದಕ್ಕೂ ಇದಕ್ಕೂ ಇಷ್ಟು ವ್ಯತ್ಯಾಸ. ಗರುಡ, ಭಾಗವತ, ಮಹಾಭಾರತ ಇವೆಲ್ಲ ಪ್ರತಿ ಶ್ಲೋಕ ಸಾತ್ವಿಕ. ಆದರೆ ಉಳಿದೆಲ್ಲ ಪುರಾಣಗಳಲ್ಲಿ ಯಾವ ಭಾಗವನ್ನು ಆಚಾರ್ಯರು ಆಯ್ಕೆ ಮಾಡಿಕೊಂಡು ನಮಗೆ ಎತ್ತಿ ತೋರಿಸ್ತಾರೆ ಅದು ಮಾತ್ರ ಸಾತ್ವಿಕ. ಅದಕ್ಕೆ ಅನ್ಯಾರ್ಥ ಬೋಧಕ ಅಲ್ಲ. ಬೇರೆ ಬೇರೆ ಮಾತುಗಳು ಭಗವತ್ ತತ್ವದ ವಿರುದ್ಧವಾಗಿಯೂ ಬರೆದಿರ್ತಾರೆ. ಹಾಗಾಗಿ 18 ಪುರಾಣಗಳ ಮಧ್ಯೆ, ಸಾತ್ವಿಕ ಪುರಾಣಗಳ ಮಧ್ಯೆ ಉತ್ಕೃಷ್ಟವಾದ ಪುರಾಣ ಗರುಡ ಪುರಾಣ. ಇದರೊಳಗೆ 3 ಭಾಗ ಇದೆ. ಒಂದು ಪ್ರೇತಕಾಂಡ, ಇನ್ನೊಂದು ಬ್ರಹ್ಮಕಾಂಡ, ಇನ್ನೊಂದು ವಿಷ್ಣುಕಾಂಡ. ತುಂಬ ಅಪರೂಪದ ಕಥೆಗಳು ಗರುಡ ಪುರಾಣದಲ್ಲಿ ಬರ್ತಕ್ಕಂಥದ್ದು. ನಾವು ಬೇರೆ ಎಲ್ಲ ಕೇಳಬಹುದು, ಆದರೆ ಸಾಮಾನ್ಯವಾಗಿ ಈ ಪ್ರೇತಕಾಂಡ ಅಂತೇನಿದೆಯಲ್ಲ, ಇದನ್ನು ಮೈಲಿಗೆ ಮನೆಯಲ್ಲಿ ಮಾತ್ರ ಹೇಳಿಸ್ತಾರೆ, ಮತ್ತೆಲ್ಲೂ ಅದನ್ನು ಹೇಳಿಸಲ್ಲ. ಹೇಳಿಸಿದಾಗಲೂ ಎಲ್ಲರೂ ಹೋಗಲ್ಲ. ಹೋಗ್ಬೋದೋ ಬೇಡವೋ. ಆದರೆ ಈ ಪುರಾಣದಲ್ಲಿ ಎಲ್ಲಿಯೂ ನಾನಂತೂ ನೋಡಲಿಲ್ಲ, ಇದೆಯೋ ಏನೋ ಗೊತ್ತಿಲ್ಲ, ಮೈಲಿಗೆ ಒಳಗೆ ಹೇಳುವ, ಮೈಲಿಗೆ ಒಳಗೆ ಕೇಳುವ ಪುರಾಣ ಅಂತ ಇದರೊಳಗೇನು ಬರೆದಿಲ್ಲ. ಆದರೂ ಇದೊಂದು ಸಂಪ್ರದಾಯ ಬಂದಿದೆ. ಆದರೆ ಸಾಮಾನ್ಯವಾಗಿ ಇದೊಂದು ಮಠ ಮಂದಿರಗಳಲ್ಲಿ ಪಕ್ಷಮಾಸ ಬಂದಾಗ ಯಾರ ಮನೆಯಲ್ಲಿಯೂ ಕೂಡ ಶುಭ ಕರ್ಮಗಳು ಮಾಡೋಲ್ಲ, ಬರೀ ಪಿತೃ ಕಾರ್ಯವನ್ನೇ ಮಾಡ್ತಕ್ಕಂಥದ್ದು.
ಅಲ್ಲ, ಯಾವಾಗಲೂ ಒಂದಿನ ಮಾಡ್ತೀವಾಚಾರ್ಯ, ಅವತ್ತು ಹೇಳಿ ನಮ್ಮನೇಲಿ ದಿನ ತಿಥಿ ಮಾಡ್ತೀವ? ಇಲ್ಲ ರೀ, ಈ 15 ದಿನವೂ ತಿಥಿನೇ ಮಾಡಬೇಕು. ನಮಗೆ ಯೋಗ್ಯತೆ ಇಲ್ಲ, ಒಂದಿನ ಮಾಡ್ತೀವಿ. ನಿಜವಾಗಿಯೂ ಷಣ್ಣವತಿ ಶ್ರಾದ್ದಗಳು ಅಂತ, ಅದು ಜೀವನದಲ್ಲಿ ಒಮ್ಮೆಯಾದರೂ ಮಾಡಬೇಕಂತ. ಷಣ್ಣವತಿ ಅಂದರೆ 96 ಶ್ರಾದ್ದಗಳು. 365 ದಿನದಲ್ಲಿ 96 ದಿನ ಶ್ರಾದ್ದ ಮಾಡಬೇಕು. ಅದರಲ್ಲಿ ಈ 15 ದಿನ ಷಣ್ಣವತಿಯಲ್ಲಿ ಬರುವಂಥ ಉತ್ಕೃಷ್ಟವಾದ ಶ್ರಾದ್ದದ ದಿನ. ನಾವು ಯಾರೂ 96 ದಿನ ತಿಂಗಳಲ್ಲಿ ಷಣ್ಣವತಿ ತರ್ಪಣವೂ ಕೊಡೋದು. ಆದರೆ ಈ 15 ದಿನ ಗಾಬರಿಗೋ ಹೆದರಿಕೆಗೋ ಹಳಗ ಹೋಲಿ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಒಂಚೂರು ಎಳ್ನೀರಲ್ಲದೆ ಎಳ್ಳು ನೀರಾರು ಕೊಟ್ಟು ಬಿಡೋಣ ಅಂಥೇಳಿ ಏನೋ ಕೊಡ್ತಾ ಇರ್ತೀವಲ್ಲ. ಹೀಗಾಗಿ ಇದು 15 ದಿನ ಪಿತೃಗಳಿಗೆ ಹಬ್ಬ ಇದು. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು, ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಇದು ಸೂಕ್ತ ಕಾಲ ಅಂತ ವಿಚಾರ ಮಾಡಿ ಗರುಡ ಪುರಾಣದಲ್ಲಿ ಬರುವಂತಹ ಕೆಲವು ಅಧ್ಯಾಯಗಳನ್ನು ಎಷ್ಟು ದಿನ ಸಾಧ್ಯ ಇದೆಯೋ ಅಷ್ಟು ದಿನ ಹೇಳುವ ಪ್ರಯತ್ನ ಮಾಡ್ತೇನೆ. ಇದಕ್ಕೆ ಆರಂಭದಲ್ಲಿ ವೇದವ್ಯಾಸ ದೇವರು ಮಂಗಳ ಪದ್ಯವನ್ನು ಮಾಡ್ತಾ, ಧರ್ಮ ದೃಢಬದ್ಧ ಮೂಲ ಭಗವಂತನಾದ ಶ್ರೀಹರಿ ಮಧುಸೂದನ ವೃಕ್ಷರೂಪ, ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠನಾದವ. ಹೀಗೆ ವೃಕ್ಷ, ಹೇಗೆ ವೃಕ್ಷಗಳೆಲ್ಲ ಪಾದದಿಂದ ನೀರು ಸ್ವೀಕಾರ ಬುಡಕ್ಕೆ ಹಾಕಿದ್ರೆ ಅವೆಲ್ಲ ಕೊಂಬೆ ಎಲ್ಲ ಹೋಗುತ್ತೆ, ಹಾಗೆ ನಾವು ಭಗವಂತನಿಗೆ ನಮಸ್ಕಾರಾದಿಗಳನ್ನು ಮಾಡಿದರೆ, ನಮ್ಮ ಪೂಜಾದಿಗಳನ್ನು ಅವನಿಗೆ ಸಲ್ಲಿಸಿದರೆ ಎಲ್ಲರಿಗೆ ಹೋಗುತ್ತದೆ. ಅವನಿಗೆ ಮಾಡಿದರೆ ಎಲ್ಲರಿಗೆ ಮಾಡಿದ ಹಾಗೆ. ಆದರೆ ಯಾರಿಗೋ ಮಾಡಿದರೆ ಇವನಿಗೆ ಮಾಡಿದ ಹಾಗಲ್ಲ, ಇವನಿಗೆ ಮಾಡಿದರೆ ಎಲ್ಲರಿಗೆ ಮಾಡಿದ ಹಾಗೆ. ಅಂತಹ ಭಗವಂತ ಎಲ್ಲರ ರಕ್ಷಣೆ ಮಾಡ್ತಾ ಇದ್ದಾನೆ. ಹೇಗೆ ಒಂದು ವೃಕ್ಷ ಎಲ್ಲರನ್ನೂ ರಕ್ಷಣೆ ಮಾಡುತ್ತದೋ ಹಾಗೆ ಎಲ್ಲ ಪ್ರಾಣಿ ಪ್ರಪಂಚದ ರಕ್ಷಕ ಆ ಪರಮಾತ್ಮ. ಇದು ಗಾಳಿಗೆ ಚಲಿಸುವಂತಹ ವೃಕ್ಷ ಅಲ್ಲ. ಇದು ಭಾಗವತ ಧರ್ಮದಿಂದ ಯುಕ್ತವಾಗಿರ್ತಕ್ಕಂಥದ್ದು. ದುಃಖಾದಿಗಳಿಂದ ಭಕ್ತರ ಹೃದಯದಿಂದ ಈ ವೃಕ್ಷ ಎಂದು ದೂರ ಆಗಲ್ಲ. ಸಜ್ಜನರು ದುಃಖವಾದಾಗಲೂ ಈ ಭಗವಂತ ಅನ್ನುವ ವೃಕ್ಷವನ್ನು ಬಿಡದೆ ಗಟ್ಟಿಯಾಗಿ ಆಶ್ರಯ ಮಾಡ್ತಾರೆ. ಇದರ ಶಾಖೋಪಶಾಖೆಗಳು ಅಂದರೆ ವೇದಗಳೇ ಇದರ ಸ್ಕಂದ. ಯಜ್ಞರೂಪದ ಪುಷ್ಪ ಈ ವೃಕ್ಷದಲ್ಲಿ ಇರುವಂಥದ್ದು. ಈ ವೃಕ್ಷದ ಫಲ ಯಾವುದು? ಈ ಭಗವಂತನನ್ನು ನಂಬಿ ನಡೆದರೆ, ಹಿಡಿದರೆ ಫಲ ಏನು? ಮೋಕ್ಷವೇ ಫಲ. ದೇವರನ್ನು ನಂಬಿದವರಿಗೆ ಏನು ಫಲ? ಮೋಕ್ಷ. ಗಟ್ಟಿಯಾಗಿ ಹಿಡಿಬೇಕು ಅಂದರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಅಂತಹ ಭಗವಂತ ನಮ್ಮೆಲ್ಲರನ್ನು ರಕ್ಷಿಸಲಿ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ. ಇನ್ನು ಮುಂದಿನ ಕಥೆ ಎಲ್ಲ ಪುರಾಣಗಳಂತೆ ಶೌನಕಾದಿಗಳು ಮತ್ತು ಸೂತರ ಸಂವಾದದಲ್ಲಿ ಹೊರಟಿರ್ತಕ್ಕಂಥದ್ದು. ಇವತ್ತಿನ ಚಕ್ರತೀರ್ಥದ ಸಮೀಪ, ಗೋಮತಿ ನದಿಯ ಸಮೀಪದಲ್ಲಿರ್ತಕ್ಕಂತಹ ನೈಮಿಷಾರಣ್ಯ ಅಂತೇನು ಕ್ಷೇತ್ರ ಇದೆ, ಅದು ಒಂದು ಕಾಲದಲ್ಲಿ ತುಂಬ ಋಷಿಗಳಿಂದ ನಿಬಿಡವಾದ ಪ್ರದೇಶ. 80,000ಕ್ಕೂ ಮಿಕ್ಕ ಬ್ರಾಹ್ಮಣರು, ಶ್ರೌತಸ್ಮಾರ್ಥ ಕರ್ಮಾನುಷ್ಠಾನ ತತ್ಪರರು,
ಸದಾ ಯಜ್ಞ ದೀಕ್ಷಿತರು ಅಂತಹ ಶೌನಕಾದಿ ಬ್ರಾಹ್ಮಣರು ವಾಸ ಮಾಡುವಂತಹ ಜಾಗ. ಆ ಶೌನಕಾದಿಗಳೆಲ್ಲ ಒಮ್ಮೆ ಪ್ರಾತಃ ಕಾಲದಲ್ಲಿ ತಮ್ಮ ನಿತ್ಯ ಕರ್ಮ ಹೋಮ ಹವನ ಅರ್ಘ್ಯಪ್ರದಾನ ದಾನ ಪೂಜಾ ಎಲ್ಲ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಸೂತಾಚಾರ್ಯರು ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಗಳು ಅಲ್ಲಿಂದ ಬಂದಿದ್ದಾರೆ. ಅವನನ್ನು ಸತ್ಕರಿಸಿದ್ದಾರೆ. ಭಗವಂತನ ಕತೆ ಹೇಳುವ ಭಗವದ್ಭಕ್ತರಾದ ಸೂತ ಮಹರ್ಷಿಗಳನ್ನು ಶೌನಕಾದಿಗಳೆಲ್ಲ ಆದರದಿಂದ ಸತ್ಕಾರ ಮಾಡಿ ಬರಮಾಡಿಕೊಂಡಿದ್ದಾರೆ. ನೋಡಿ, ಆ ಆದರ ಮಾಡಿದವರು ಸತ್ಕಾರ ಮಾಡಿದವರು ಜಾತಿಯಿಂದ ಎತ್ತರದವರು. ಸೂತರು ಸೂದ ಜಾತಿಯವರು, ಕೆಳಗಿನವರು, ತುಂಬ ಕೆಳಗಿನ, ವೈಶ್ಯರಲ್ಲಿಗೂ ಕೆಳಗಿನವರು. ಇಲ್ಲಿ ನೀವು ತಿಳ್ಕೊಳ್ಬೇಕಾದ್ದೇನೆಂದರೆ, ಆ ಕಾಲಕ್ಕೆ ಜಾತಿಗೆ ಪ್ರಾಧಾನ್ಯ ಇರಲಿಲ್ಲ. ಅವರ ಜೀವನ ಶೈಲಿ, ಅವರ ಜ್ಞಾನ, ಅದಕ್ಕೆ ಭಾರಿ ಬೆಲೆ ಕೊಡು. ಒಬ್ಬ ಜ್ಞಾನಿ ಬಂದ ಅಂತಾದರೆ, ದೇವರನ್ನು ತಿಳಿದವ ಬಂದ ಅಂತಾದರೆ ಎಷ್ಟೇ ದೊಡ್ಡವರಿದ್ದರು, ಎಷ್ಟು ಗೌರವಿಸ್ತಾ ಇದ್ದರು. ಸ್ವತಃ ಅವರೇ ದೊಡ್ಡವರು. ಆದರೆ ಇನ್ನೊಬ್ಬ ಭಗವದ್ಭಕ್ತ ಬಂದಾಗ ಇವನು ನಮಗಿಂತ ಚಿಕ್ಕವ ಜಾತಿ, ಹೀಗಿಲ್ಲ. ಅವರನ್ನು ಆದರ ಮಾಡಿದ್ದಾರೆ, ಸತ್ಕಾರ ಮಾಡಿದ್ದಾರೆ, ಗೌರವ ಮಾಡಿದ್ದಾರೆ. ಅವರಿಗೆ ಉಚಿತವಾದ ಉತ್ತಮವಾದ ಆಸನವನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರಂತೆ, ಸುತಾಚಾರ್ಯರೇ, ಭಗವಾನ್ ವೇದವ್ಯಾಸದೇವರ ಕಾರುಣ್ಯದಿಂದ ತಾವು ಎಲ್ಲವನ್ನೂ ತಿಳಿದ ಸರ್ವಜ್ಞರಾಗಿದ್ದೀರಿ. ನೀವು ಕಥಿತೋ ಭವತಾ ಸಮ್ಯಕ್ ದೇವಮಾರ್ಗ ಸುಖಪ್ರದ, ಭಗವಂತನನ್ನು ಹೊಂದುವ ಉಪಾಯ ಮಾರ್ಗ ಯಾವುದದು? ಭಾಗವತದ ಮಾರ್ಗ, ಭಕ್ತಿಯ ಮಾರ್ಗ. ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನೆವರೆಗೂ ಭಾಗವತವೇ ಪೃಷ್ಠಭದೆ ಅಲ್ವಾ? ಇದೇ ದೇವರನ್ನು ಹೊಂದುವ ಮಾರ್ಗ, ಹೌದಾ ಅಲ್ವಾ? ಭಗವಂತನನ್ನು ಹೊಂದಲಿಕ್ಕೆ ಭಾಗವತಕ್ಕಿಂತ ದೊಡ್ಡದು ಇನ್ಯಾವುದಾದ್ರು ಮಾರ್ಗ ಇದೆಯಾ? ಭಕ್ತಿ ಮಾರ್ಗ ಬಿಟ್ಟು ಬೇರೆ ಯಾವುದಾದ್ರು ಇದೆಯಾ? ಜ್ಞಾನದ ಮಾರ್ಗ ಬಿಟ್ಟು, ವೈರಾಗ್ಯದ ಮಾರ್ಗ ಬಿಟ್ಟು ಬೇರೆ ಯಾವುದಾದ್ರೂ ಇದೆಯಾ? ಅದನ್ನು ಕೇಳಿದವರು ಶೌನಕಾದಿಗಳೇ, ಹೇಳಿದವರು ಸೂತಾಚಾರ್ಯರೇ. ಆ ಶೌನಕಾದಿಗಳು ಸೂತರಿಗೆ ಹೇಳ್ತಾರೆ, ನಿನ್ನೆ ತನಕ ನೀವು ಉತ್ತಮವಾದ ಸುಖದಾಯಕವಾದ ಮೋಕ್ಷಪ್ರದವಾದ ಮಾರ್ಗ ಅದು ಹೇಳಿದ್ರಿ. ನಿನ್ನೆಗೆ ಮಂಗಳ ಆಗೋಯ್ತು. ಇವತ್ತು ಏನು ಹೇಳಬೇಕು ಅಂತ ಯೋಚನೆ ಮಾಡಬೇಡಿ. ನಾವು ಏನು ಕೇಳಬೇಕು ಅಂತ ಸಿದ್ಧರಾಗಿದ್ದೇವೆ ಅದನ್ನು ಹೇಳಿ. ಏನು ಬೇಕು? ಇದಾನೀಂ ಶ್ರೋತುಮಿಚ್ಛಾಮೋ ಯಮಮಾರ್ಗಂ ಭಯಪ್ರದಂ. ಭಯಂಕರವಾಗಿದೆ ಯಮಮಾರ್ಗ ಅಂತ. ಯಾಕೆಂದರೆ ಅದು ಕೂಡ ಭಾಗವತದಲ್ಲೇ ಬಂತು, 2-3 ಕಡೆ ಬರುತ್ತೆ. ಮುಖ್ಯವಾಗಿ ಭಗವಂತ ಕಪಿಲ ನಾಮಕ ಪರಮಾತ್ಮ ಭಗವಂತನಿಗೆ ವಿರುದ್ಧ ದಿಕ್ಕಿನಲ್ಲಿ ಜೀವನ ನಡೆಸುವವರು ಇಹದಲ್ಲಿ ಎಂಥ ದುಃಖವನ್ನು ಅನುಭವಿಸ್ತಾರೆ, ಪರದಲ್ಲಿ ಎಂಥ ದುಃಖವನ್ನು ಅನುಭವಿಸ್ತಾರೆ, ಯಮ ಮಾರ್ಗದಲ್ಲಿ ಎಂಥ ದುಃಖ ಇದೆ ಅಲ್ಲಿ ಬಂದಿದೆ. ಇನ್ನು ಪಂಚಮ ಸ್ಕಂದದಲ್ಲಿಯೂ ಕೂಡ ಮೈತ್ರೇಯರು ವಿದುರನಿಗೆ ವರ್ಣನೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಲೋಕಗಳನ್ನು ವರ್ಣನೆ ಮಾಡ್ತಾ ಆಗ ಪರೀಕ್ಷಿತನೇ ಒಂದು ಪ್ರಶ್ನೆ ಕೇಳ್ತಾನೆ, ಈ ಯಮ ಮಾರ್ಗ ಅಂತ ಇದೆಯಂತಲ್ಲ, ಯಮನ ಮನೆ ನರಕ ಅದು ಎಲ್ಲಿದೆ ಅಂತ ಕೇಳ್ತಾರೆ. ಸುಮ್ಮನಿದ್ದಿದ್ರೆ ಅವೇನು ಬರ್ತಾನೆ ಇರಲಿಲ್ಲ, ಸುಮ್ಮನೆ ಇರಲಾರ್ದೆ ಕೇಳ್ತಾರೆ. ಅಲ್ಲ ಯಾಕೆ ಗೊತ್ತಾ, ಅವನೇನು ಹೋಗಲ್ಲ, ಹೋಗಲಾರ್ದೇ ಇರೋ ಅಡ್ರೆಸ್ ಇಲ್ಲಿ ಯಾಕೆ ಕೇಳಬೇಕ್ರಿ?
ಯಾಕೆ ಕೇಳ್ದ ಅಂದರೆ, ಪುರಾಣ ಕೇಳೋರೆಲ್ಲ ಹೋಗಲ್ಲ ಅನ್ನೋ ಗ್ಯಾರಂಟಿ ಏನಿಲ್ಲ. ಹಾಗಾದರೆ ಇದನ್ನು ಕೇಳಿ ಆದರೂ ಈ ಥರ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗುವ ಪ್ರಸಂಗ ಇದೆ. ನಿಮ್ಮ ಸಲುವಾಗಿ ಹೇಳಿಸ್ತಾ ಇದ್ದೇನೆ, ನಿಮ್ಮ ಜೀವನದಲ್ಲಿ ಇಂಥ ಪ್ರಸಂಗ ಬಂದರೆ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ತಿಳಿಸ್ಲಿಕ್ಕೆ ನರಕದ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡಿದ್ದಾನೆ. 21 + 7 28 ಮಹಾನರಕಗಳ ಕಥೆ ಪಂಚಮಸ್ಕಂದದಲ್ಲಿ ಬರುತ್ತೆ. ಏನೇನು ತಪ್ಪು ಮಾಡಿದ್ರೆ ಯಾವ್ಯಾವ ನರಕ, ಅಲ್ಲಿ ಯಾವ ಥರ ಶಿಕ್ಷೆ. ನಿಮಗೆ ಆಶ್ಚರ್ಯ ಗೊತ್ತಾ? ಪಂಚಮಸ್ಕಂದದ ಕಡೆಯ ಭಾಗವೇ ನರಕದ ವರ್ಣ. ಇದು ಕೇಳಿ ಪರೀಕ್ಷಿತ ಮಹಾರಾಜನಿಗೆ ತಲೆ ದಿಮ್ಮನ್ ಬಿಡ್ತು, ತುಂಬ ಭಯ ಆಯಿತು. ಆದರೆ ನಮಗೇನು ಭಯಗೆ ಆಗೋದೇ ಇಲ್ಲ. ಯಾಕೆಂದರೆ ಕೇಳುವಾಗ ಕೇಳಿಸ್ಕೊಂಡೇ ಇಲ್ಲ. ಕೇಳಿಸ್ಕೊಂಡಿದ್ರು ಇದು ನಮಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇನ್ನು ಭಯ ಯಾಕಾಗಲ್ಲ ಅಂದರೆ ನೆನಪಿದ್ರಲ್ವ, ಮೆಟ್ಲಿಳ್ಕೊಂಡು ಹೋಗ್ತಾ ಹೋಗ್ತಾ ಒಂದೊಂದೇ ಮರ್ತು ಹೋಗ್ಬಿಡುತ್ತೆ. ಇದಕ್ಕಿಂತ ಹೆಚ್ಚು ಆಶ್ಚರ್ಯ, ನಾವು ಸಾಯೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀವಲ್ಲ ಅಲ್ವಾ. ಯಮನ್ ಮನೆ ಯಾರಿಗ ಆಚಾರ್ಯ? ಸತ್ತವ್ರಿಗೆ ತಾನೆ, ನಮ್ಗೆ ಯಾಕೆ ಹೇಳ್ತಾ ಅಂದರೂ ನಾವು ಸಾಯೋದೇ ಇಲ್ಲ ಅಂತ ಹೀಗೆ ಡಿಸೈಡ್ ಆಗ್ಬಿಟ್ಟಿದ್ವಿ. ಪರೀಕ್ಷಿತಂದಾಗಲ್ಲ. ಪರೀಕ್ಷಿತ ಸಾಯಲಿಕ್ಕೆ ರೆಡಿಯಾಗಿಬಿಟ್ಟಿದ್ದಾನೆ. ಒಂದಿನ ಪ್ರವಚನ ಆದರೆ ಅವನಿಗೆ ಇನ್ನು 6 ದಿನಕ್ಕೆ ಹೋಗ್ತೀನಿ, 2 ದಿನ ಆದರೆ ಇನ್ನು 5 ದಿನಕ್ಕೆ ಹೋಗ್ತೀನಿ, 3 ದಿನ ಆದರೆ 4 ದಿನ. ಅವನಿಗೆ ಹೋಗುವ ದಿನಗಳನ್ನು ಕೌಂಟ್ ಮಾಡ್ತಾ ಇದ್ದಾನೆ. ಅವನಿಗೆ ಸದಾ ಎಚ್ಚರ ಇದೆ. ನಮ್ಗೆ ಆ ಎಚ್ಚರನೇ ಇಲ್ಲಪ್ಪ. ನಾವು ಮಾಡಬಾರ್ದು ಮಾಡಿಕೊಂಡೇ ಹೋಗ್ತಾ ಇದ್ವಿ. ಯಾವುದು ಮಾಡಬಾರ್ದು ನಿಮಗೆ ಹೇಳ್ತೇನೆ. 28 ವಿಧಿವಿಧಾನಗಳನ್ನು ಆ ಸಂದರ್ಭದಲ್ಲಿ ಹೇಳ್ತಾರೆ. ಈ 28ರೊಳಗೆ ಸುಮಾರು ಮ್ಯಾಕ್ಸಿಮಮ್ 90% ನಾವು ಟಿಕ್ ಹಾಕ್ಬೋದು. ನಮ್ದಿದೆ ಇಲ್ಲಿ, ನಮ್ದಿದೆ ಇಲ್ಲಿ, ಇಷ್ಟು ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನ. ಅದಕ್ಕೆ ಅವನು ಭಯಗ್ರಸ್ತನಾಗಿ 6ನೇ ಸ್ಕಂದದ ಆರಂಭದಲ್ಲಿ ಪ್ರಶ್ನೆ ಮಾಡ್ತಾನೆ, ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗಲೇಬೇಕಾ? ಅರ್ಥ ಏನು ಗೊತ್ತಾ? ಹೋಗಲೇಬೇಕು ಅಂತಿಲ್ಲ. ಪಾಪ ಮಾಡಿಯೂ ಕೂಡ ನರಕನ ಅವಾಯ್ಡ್ ಮಾಡುವ ಚಾನ್ಸ್ ಇದೆ. ಅದು ಹೇಗೆ ಮಾಡಬೇಕು ಅಂತ ಅಲ್ಲಿ ಕತೆ ಬರ್ತಾ ಇದೆ. ಮುಖ್ಯವಾಗಿ ಶುಕಾಚಾರ್ಯರು ಹೇಳ್ತಾರೆ, ದೇವರ ನಾಮಸ್ಮರಣೆಗಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ನಾವು ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ. ಒಂದೊಂದು ಪಾಪಕ್ಕಿಷ್ಟು ಪ್ರಾಯಶ್ಚಿತ್ತಗಳು ಹೇಳ್ತಾರೆ. ನಮ್ಮ ಜನ್ಮ ಬೂರ ಬರೀ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ, ಸಂಧ್ಯಾವನ ಮಾಡೋಕ್ಕೂ ಪುರುಸೋತಿರಲ್ಲ, ಅಷ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ದೇವರ ನಾಮಸ್ಮರಣೆಗಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ಹಾಗಾಗಿ ಇಂತಹ ಭಯಪ್ರದವಾದ ಯಮ ಮಾರ್ಗ ಅದು ಎಷ್ಟು ದುಃಖ ಇರುತ್ತೆ. ಹಾಗೆ ಸಂಸಾರದಲ್ಲಿರುವಂತಹ ದುಃಖ, ಕ್ಲೇಶ, ಸಂಸಾರದಲ್ಲಿರುವ ದುಃಖ, ಕ್ಲೇಶ, ಇದರ ನಾಶಕ್ಕೆ ಸಾಧನ ಯಾವುದು? ಏನು ಮಾಡಿದರೆ ಇಹದಲ್ಲಿರುವ ದುಃಖವನ್ನು ಕಳ್ಕೊಳ್ತೇವೆ? ಏನು ಮಾಡಿದರೆ ಪರದ ದುಃಖ, ಇಹ ಪರ ಎರಡರಲ್ಲಿಯೂ ದುಃಖ ಬೇಡವಾ? ಹಾಗಾದರೆ ಏನು ಮಾಡಬೇಕು ಹೇಳ್ರಿ? ಇದು ಶೌನಕಾದಿ ಬ್ರಾಹ್ಮಣರ ಪ್ರಶ್ನೆ. ಇದು ಅವ್ರದ್ದಲ್ಲ, ನಮ್ಮದು ಇದೇ ಪ್ರಶ್ನೆ ಅಲ್ವಾ? ಸೂತ ಮಹರ್ಷಿಗಳು ಹೇಳ್ತಾರೆ, ಶೃಣುದ್ವಂಬೋ ವಿಪಕ್ಷ್ಯಾಮಿ ಯಮ ಮಾರ್ಗಂ ಸುದುರ್ಗಮಂ. ಯಮನ ಮಾರ್ಗ ಅತ್ಯಂತ ದುರ್ಗಮವಾದದ್ದು. ತತ್ಕ್ಷಣ ಹೇಳ್ತಾರೆ, ಎಲ್ಲರಿಗೆ ದುರ್ಗಮ ಅಲ್ಲ. ಯಮನ್ ಮನೆಗೆ ಹೋಗಬೇಕಾದ್ರೆ 4 ರಸ್ತೆಗಳಿದೆ, ಚತುಷ್ಪಥ, ಒಂದೊಂದು ದಿಕ್ಕಲ್ಲಿ ಒಂದೊಂದು ಹೈವೇ. ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರದ ಬಾಗಿಲಲ್ಲಿ ಹೋಗಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ.
ಆದರೆ ನಿಮಗೆ ಆಶ್ಚರ್ಯ ಗೊತ್ತಾ, ಆ ರೋಡಲ್ಲಿ ಜನವೇ ಇರಲ್ಲಂತೆ. ಆ 3 ರೋಡಲ್ಲಿ ಜನಗಳೇ ಇಲ್ಲ. ಒಂದು ರೋಡಿದೆ ಬ್ಯುಸಿ. ನೀವೇನು MG ರೋಡ್ ನೋಡಿದ್ದೀರಿ, DVG ರೋಡ್ ನೋಡಿದ್ದೀರಿ, ಇದರ ತಾತ ಇದ್ದಾಗೆ ಅದೇ ದಕ್ಷಿಣದ ದಿಕ್ಕು, ಪಾಪಿಗಳು ಹೋಗುವ ಮಾರ್ಗ, ಅತ್ಯಂತ ದುಃಖದಾಯಕವಾದದ್ದು. ಯಥಾ ವಿಷ್ಣುನಾ ಪ್ರೋಕ್ತಂ ವೈನತೇಯಾಯ ಪೃಚ್ಛತೆ ತಥೈವ ಕಥಯಿಷ್ಯಾಮಿ ಸಂದೇಹಚ್ಛೇದನಾಯ ವಃ. ನಿಮ್ಮೆಲ್ಲರ ಮನಸ್ಸಿನ ಒಳಗಿರುವಂತಹ ಸಂಶಯಗಳು, ಸಂದೇಹಗಳು, ಅದರ ಪರಿಹಾರಕ್ಕಾಗಿ ಯಮ ಮಾರ್ಗದ ಬಗ್ಗೆ ನಿಮಗೆ ನಾ ಹೇಳ್ತೇನೆ. ಇದಕ್ಕೆ ಮೂಲ ಗರುಡರು ಭಗವಂತನನ್ನು ಪ್ರಶ್ನೆ ಮಾಡಿದ್ದಾರೆ. ಆ ಗರುಡನಿಗೆ ಭಗವಂತ ಏನು ಉತ್ತರ ಕೊಟ್ಟ ಅದನ್ನೇ ನಿಮಗೆ ಹೇಳ್ತೇನೆ. ಗರುಡನಿಂದಾಗಿ ಈ ಎಲ್ಲ ವಿಷಯಗಳು ನಮಗೆ ಬಂತು. ಅದಕ್ಕೆ ಈ ಪುರಾಣಕ್ಕೆ ಏನು ಹೆಸರು? ಗರುಡ ಪುರಾಣ. ಒಮ್ಮೆ ಭಗವಂತ ಸುಖವಾಗಿ ಅವನು ವೈಕುಂಠದಲ್ಲಿ ಆಸೀನನಾಗಿದ್ದ. ಎಂಥವ ಅವನು? ಹರಿಂ ಗುರುಂ. ಹರಿ ಅಂದರೆ ಪಾಪವನ್ನು ಹರಣ ಮಾಡುವವ, ಗುರುಂ ಅಂದರೆ ಜ್ಞಾನ ಕೊಡುವವ. ಜ್ಞಾನ ಕೊಟ್ಟು ನಮ್ಮ ಪಾಪವನ್ನು ಹರಣ ಮಾಡುವ ಪರಮಾತ್ಮನನ್ನು ಕುರಿತು ವಿನಯ, ಸೌಶೀಲ್ಯ ಎಲ್ಲ ಗುಣದಿಂದ ಯುಕ್ತರಾದ ಗರುಡರು ಭಗವಂತನಲ್ಲಿ ಕೈ ಮುಗಿದು ಕೇಳ್ತಾ ಇದ್ದಾರೆ. ಶ್ರೀ ಗರುಡ ಉವಾಚ ಭಕ್ತಿ ಮಾರ್ಗೋ ಬಹುವಿಧ ಕಥಿತೋ ಭವತಾ ಮಮ ತಥಾ ಚ ಕಥಿತ ದೇವ ಭಕ್ತಾನಾಂ ಗತಿರುತ್ತಮ. ಸ್ವಾಮಿ, ಭಕ್ತಿಯಲ್ಲಿ ಅನೇಕ ಮಾರ್ಗ. ಏನು ಮಾರ್ಗ? ಸಪ್ತಮ ಸ್ಕಂದದಲ್ಲಿ ಬಂತು. ಕಾಮಾತ್ ಕೋಪಯ, ಭಯಾತ್ ಕಂಸಃ. ಕೆಲವರು ಭಗವಂತನನ್ನು ಹೊಂದಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ನೀವು ತುಂಬ ಎಚ್ಚರಿಕೆಯಿಂದ ಕೇಳಬೇಕು. ಒಬ್ಬರು ಕಾಮದಿಂದ, ಒಬ್ಬರು ಭಯದಿಂದ, ಒಬ್ಬರು ದ್ವೇಷದಿಂದ, ಒಬ್ಬರು ಸ್ನೇಹದಿಂದ, ಹೀಗೆಲ್ಲ ಭಗವಂತನನ್ನು ಉಪಾಸನೆ ಮಾಡಿ ಹೊಂದಿದರು ಅಂತ ಕಥೆ ಕಾಣುತ್ತೆ. ಅದರ ಹಾಗೆ ತಿಳ್ಕೊಳ್ಬಾರ್ದು. ಕಾಮ ಭಕ್ತಿಯಲ್ಲಿರುವ ದೋಷ, ಭಯ ಭಕ್ತಿಯಲ್ಲಿರುವ ದೋಷ, ಸಂಬಂಧ ಭಕ್ತಿಯಲ್ಲಿರುವ ದೋಷ. ಅದಿರಬಾರ್ದು. ಈಗ ನೋಡಿ, ನೀವು ಯಾರೇ ಏನೇ ಒಂದು ಉಂಗುರ ಹಾಕ್ಕೊಳ್ಳಿ, ಕುತ್ತಿಗೆಗೆ ಸರ ಹಾಕ್ಕೊಳ್ಳಿ, ಬಂಗಾರದಲ್ಲಿ ಬೇರೆ ಯಾವುದೋ ಒಂದು ಲೋಹ ಮಿಶ್ರಣ ಆಗಿರುತ್ತೆ ಅಲ್ವಾ? ಹಾಗೆ ಭಕ್ತಿಯಲ್ಲಿ ಮಿಶ್ರಿತವಾದ ದೋಷ ಇವೆಲ್ಲ. ಹೇಗೆ ಬಂಗಾರ ಆರ್ನಮೆಂಟ್ ಮಾಡಬೇಕಾದ್ರೆ ತಾಮ್ರವೋ ಬೆಳ್ಳಿಯೋ ಪರ್ಸೆಂಟೇಜ್ ಹಾಕಿ ಮಿಕ್ಸ್ ಮಾಡಿರ್ತಾರಲ್ಲ, ಹಾಗೆ ಭಕ್ತಿಯಲ್ಲಿ ಕಾಮ ಅನ್ನುವ ದೋಷ ಇದೆ. ಆದರೆ ಭಗವಂತನ ಕಾಮಿಸುವ, ಕಾಮದ ಮೂಲಕ ಸ್ಮರಿಸುವ ಆ ಗೋಪಿಕೆಯರ ಒಳಗಿರುವ, ಭಕ್ತಿಯ ಒಳಗಿರುವ ಕಾಮವನ್ನು ದೇವರು ಮರೆತು ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಸ್ಮರಿಸುವರ ಅಪರಾಧಗಳ ತಾಸ್ಮರಿಸ. ಭಕ್ತಿಯ ಒಳಗೆ ಭಯ ಅನ್ನೋದು ದೋಷ. ಆದರೆ ದೋಷವನ್ನು ಬಿಟ್ಟು ಭಗವಂತ ಆ ಭಕ್ತಿಯನ್ನು ಮಾತ್ರ. ನಿಮಗೆಲ್ಲ ಗೊತ್ತಿದೆ ಹಂಸ ಕ್ಷೀರ ನ್ಯಾಯ ಅಂತ. ಹಂಸ ಪಕ್ಷಿಯ ಮುಂದೆ ಆಗ್ತಾನೆ ಕರಿದ ಹಾಲು, ಅದನ್ನಿಟ್ಟರೆ ಆ ಹಾಲಿನ ಒಳಗಿರುವ ನೀರಿನ ಅಂಶವನ್ನು ಬಿಟ್ಟು ಸಾರವನ್ನು ಮಾತ್ರ ಹಂಸ ಸ್ವೀಕಾರ ಮಾಡುವಂತೆ ದೇವರ ಸ್ಮರಣೆ ಮಾಡುವ ಭಕ್ತರ
ಭಕ್ತಿಯ ಒಳಗಿರುವ ದೋಷವನ್ನು ದೇವರು ಬಿಟ್ಟು ಆ ಭಕ್ತಿಗೆ ಬಲಿತಾರಂತೆ ಭಗವಂತ. ಇದು ಭಗವಂತನ ಕಾರುಣ್ಯ. ಹಾಗಾಗಿ ಭಕ್ತಿ ಮಾಡುವವರು ಬೇರೆ ಬೇರೆ ಮಾರ್ಗದಲ್ಲಿಯೂ ಕೂಡ ತಮ್ಮ ಮನಸ್ಸನ್ನು ದೇವರಲ್ಲಿ ಇಟ್ಟದ್ದು ಉಂಟು. ನೀನು ಅದನ್ನೆಲ್ಲ ಹೇಳಿದೀಯ ಭಾಗವತದಲ್ಲಿ. ಯಾವುದೇ ರೀತಿಯಿಂದಲಾದರೂ ಆಗಲಿ, ಕಾಮ ಮಾರ್ಗದಿಂದಲೋ ಭಕ್ತಿಯ ಮಾರ್ಗದಿಂದಲೋ ಭಯದಿಂದಲೋ ಅಲ್ಲ, ಭಕ್ತಿ ಒಳಗೆ ಏನು ದೋಷ ಇದೆ? ಭಕ್ತಿ ಒಳಗೆ ಏನು ದೋಷ ಇದೆ ಗೊತ್ತಾ? ಇದು ತುಂಬ ಭಕ್ತಿ ಮಾಡ್ತಾರೆ, ಅವ್ರ ಕಾಮ ಮಾರ್ಗ ಅಲ್ಲ, ಸಂಬಂಧ ಅಲ್ಲ, ಭಯ ಇಲ್ಲ, ಭಕ್ತಿ ಮಾಡ್ತಾರೆ. ಆ ಭಕ್ತಿ ಒಳಗೆ ಏನು ದೋಷ ಇದೆ ಅಂದರೆ, ನನ್ನಷ್ಟು ಭಕ್ತಿ ಯಾರು ಮಾಡ್ತಾರೆ ಅನ್ನೋದೊಂದು ದೋಷ. ಯಾಕೆಂದರೆ ನಾರದರು ಈ ಮಾತನ್ನು ಧರ್ಮರಾಜನಿಗೆ ಹೇಳ್ತಾ, ಸಂಬಂಧಾದ್ಯೂಯಂ ಭಕ್ತ್ಯಾ ವಯಂ ವಿಭೋ ಅಂತಾರೆ. ನಾನು ಭಕ್ತಿಯಿಂದ ದೇವರಲ್ಲಿ ಮನಸ್ಸಿಟ್ಟಿದ್ದೇನೆ. ಅಲ್ಲ, ಭಕ್ತಿ ಎಲ್ಲದರೊಳಗೂ ಒಂದೊಂದು ದೋಷ ಹೇಳಿದ್ರಿ. ಭಕ್ತಿಯಲ್ಲಿ ಏನು ದೋಷ ಅಂದರೆ, ನನ್ನಾಗಿ ಭಕ್ತಿ ಮಾಡೋರು ಯಾರಿದ್ದಾರೆ ಬಂತಲ್ಲ. ನಾರದ್ರಿಗೂ ಒಂದು ಸತಿ ಕಥೆ ಇದೆ. ನಾರದ್ರಿಗೂ ನನ್ನಟ್ಟು ಭಕ್ತ ಯಾರಿದ್ದಾರೆ ಅಂತ ದೇವರು ಟೈಮ್ ಬಂದಾಗ ತೋರಿಸ್ತೀನಿ ಹೋಗಂತಿದ್ರು. ವಾಯುದೇವರು ಒಬ್ಬರೇ ಏಕಾಂತ ಭಕ್ತರು. ಅವರು ಎಂದು ನಂಗೆ ಸಮಾಜದಲ್ಲ ಮಾತೇ ಇಲ್ಲ ಅವರಲ್ಲಿ. ಇದೆಲ್ಲ ದೇವರನ್ನು ಹೊಂದುವ ಬೇರೆ ಬೇರೆ ಮಾರ್ಗ ಭಾಗವತದಲ್ಲಿ ಹೇಳಿದೆ. ತಥಾಚ ಕಥಿತಾ ದೇವ ಭಕ್ತಾನಾಂ ಗತಿರುತ್ತಮ. ಅವರಿಗೆಲ್ಲ ಉತ್ತಮವಾದ ಗತಿಯಾದದ್ದನ್ನು ತಾವು ಹೇಳಿದ್ದೀರಿ. ಈಗ ತದ್ಭಕ್ತಿ ವಿಮುಖಾನಾಂ, ಯಾರು ಭಗವಂತನ ಭಕ್ತಿಗೆ ವಿರುದ್ಧವಾದ ದಿಕ್ಕಲ್ಲಿ ಹೋಗ್ತಿರ್ತಾರೆ ಅವರೆಲ್ಲ ಈ ಯಮ ಮಾರ್ಗದಲ್ಲಿ ಹೋಗ್ತಾರೆ. ಯಾವ ರೀತಿಯಿಂದಲೂ ದೇವರಲ್ಲಿ ಭಕ್ತಿ ಇಲ್ಲ. ಅದನ್ನೇ ಜಗನ್ನಾಥದಾಸರು ಮಲಗಿ ಪರಮಾದರದಿ ಪಾಡಲು ಕುಳಿತು ಯಾವುದಾದ್ರೂ ಒಂದು ರೀತಿ ಪಾಡಪ್ಪ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಬಲಿವೆ ನಿಮಗೆಂಬ ಸುಲಭನೂ ಹರಿ. ಮಲಗಿಯಾದರೂ ಪಾಡು, ಕೂತಾದರೂ ಪಾಡಿಲ್ಲ, ನಾವೇನು ಮಾಡಿದ್ರೂ ಪಾಡಲ್ಲ. ಹಾಗಾದ್ರೆ ನಡಿಲ್ಲ, ನೀ ಅಲ್ಲಿಗೆ ಹೋಗು. ಯಾವ ರೀತಿಯಿಂದ ಭಗವಂತನಲ್ಲಿ ಭಕ್ತಿ ಮಾಡದೆ ಇಡೀ ಜೀವನದ ಉದ್ದಕ್ಕೂ ಭಗವಂತನನ್ನು ಬೆನ್ನು ಮಾಡಿ ದೇವರನ್ನು ಮರೆತು ಜೀವನ ನಡೆಸ್ತಿರ್ತಾನಲ್ಲ, ಅವನು ಈ ಭಯಂಕರವಾದ ಯಮ ಮಾರ್ಗದಲ್ಲಿ ಹೋಗ್ತಾನೆ. ಅಂತಹ ಯಮ ಮಾರ್ಗ ಎಷ್ಟು ದುಃಖದಾಯಕ. ಯಾರಲ್ಲಿ ಹೋಗ್ತಾರೆ ಅದನ್ನು ನಂಗೆ ವರ್ಣನೆ ಮಾಡು. ಇಷ್ಟು ಹೇಳಿದ ಗರುಡ ಮತ್ತೊಂದು ಮಾತು ಹೇಳ್ತಾನೆ, ಸ್ವಾಮಿ ನಂಗೊಂದು ಆಶ್ಚರ್ಯ. ಸುಗಮಂ ಭಗವನ್ನಾಮ, ನಿನ್ನ ನಾಮಗಳು ತುಂಬ ಸುಲಭ. ದೇವರದು ಒಂದಲ್ಲ ರೀ, ಸಾವಿರ ಸಾವಿರ ನಾಮಗಳಿದೆ. ಹೇಳಲಿಕ್ಕೆ ಯಾವುದು ಕಷ್ಟ ಇಲ್ಲ ರೀ. ಕೃಷ್ಣ ಏನು ಗಂಟು ತಲೆನೋವು ಬಂದ್ಬಿಡುತ್ತೆ. ರಾಮ, ಗೋವಿಂದ, ವೆಂಕಟೇಶ, ಮಧುಸೂದನ, ಒಂದು ಹೆಸರು ದೇವರದು ಯಾವುದಾದ್ರೂ. ದೇವರ ಎಲ್ಲ ನಾಮಗಳು ಸುಗಮ, ಹೇಳಲಿಕ್ಕೆ ಈಸಿ. ಅದ್ರ ಜೊತೆಗೆ ಆಚಾರ್ಯ ನನಗೆ ದೇವರ ನಾಮ ಹೇಳಬೇಕು ಅಂತ ಆಸೆ, ಆದರೆ ಏನು ಮಾಡಲಿ, ನನ್ನ ಹತ್ರ ನಾಲ್ಗೆ ಇಲ್ಲ, ಪಕ್ಕದ ಮನೇಲಿ ಇಟ್ಟು ಬಂದುಬಿಟ್ಟಿದ್ದೀನಿ. ಹಾಗೇನಿಲ್ಲ ಅಲ್ಲ, ನಿಮ್ಮ ನಾಲ್ಗೆ ನಿಮ್ಮ ಹತ್ರನೇ ಇದೆ ಅಲ್ಲ, ಬೇರೆಯವ್ರ ಕಂಟ್ರೋಲಲ್ಲಿ ಏನು ಕೊಟ್ಟಿಲ್ಲಲ್ಲ. ಜಿಹ್ವಾಶ ವಶ ಬರ್ತೀನಿ, ನಾಲಿಗೆ ನಮ್ಮ ಕಂಟ್ರೋಲಲ್ಲೇ ಇದೆ. ಸುಲಭವಾದ ನಾರಾಯಣನ ನಾಮ ಇದೆ. ನಾರಾಯಣನ ನಾಮ ಇದ್ದು, ನಾಲಿಗೆ ಇದ್ದು, ನಾರಾಯಣ ಅನ್ನದೆ ನರಕಕ್ಕೆ ಬರುವ ನರರಿಗೆ, ಅವರಿಗೆ ಅವರ ಜನ್ಮಕ್ಕೆ ಧಿಕ್ಕಾರ ಇರಲಿ ಅಂತ ಗರುಡ ಈ ಸಂದರ್ಭದಲ್ಲಿ ಹೇಳ್ತಾನೆ. ಅದನ್ನೇ ದಾಸರಂತಾರೆ, ನಾರಾಯಣ ಎನ್ನಬಾರದೆ. ಏನಾಗಿದೆ, ನಿಮ್ಮ ನಾಲಿಗೆಯಲ್ಲಿ ಕಲ್ಲು ಜಡಿದಿಹುದೇ. ಯಾರ್ಯಾರು ಒಂದು ದೊಡ್ಡ ಬೆಣಚಿಗೆಲ್ಲ ಮುಚ್ಚಿಬಿಟ್ಟಿದಾರ, ಸೀಲ್ ಮಾಡಿಬಿಟ್ಟಿದಾರ. ಏನು ಬಂದಿದೆಯಪ್ಪ ನಿನಗೆ? ನೋಡಿ, ಅವ್ರಿಗೆ ಎಷ್ಟು ಪಾಪ ಬೇಜಾರಿಂದ ಕೇಳ್ತಾರೆ. ಕೇಳಿದ್ರು, ನಾವೇನು ಮಾತಾಡಲಿಲ್ಲಲ್ಲ, ಅವ್ರಿಗಿನ್ನೂ ಸಿಟ್ಟು ಬಂತು.
ಬೈತಾರವರು. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ. ಅಯೋಗ್ಯ ಮೂರ್ಖ. ಕಣ್ಣಿದೆ ದೇವರು ನೋಡೋಕ್ಕೇನು ಬಂದಿದೆ, ಕೈ ಇದೆ ಸಾಲಿಗ್ರಾಮ ಪೂಜೆ ಮಾಡೋಕ್ಕೇನು ಬಂದಿದೆ, ಕಿವಿ ಇದೆ ಪುರಾಣ ಕೇಳಲಿಕ್ಕೆ ಏನು ಬಂದಿದೆ, ಯಾಕೆ ಕೇಳ್ತಿಲ್ಲ? ಮಣ್ಣು ಮುಕ್ತಾ ಇದೆಯಲ್ಲ, ಇದು ಅವ್ರು ಕೇಳುವಂಥದ್ದು. ಇದು ಗರುಡ ಅವನಂತಾನೆ, ಸುಗಮಂ ಭಗವನ್ನಾಮ ಜಿಹ್ವಾಶ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಗ್ದಿಗಸ್ತು ನರಾಧಮಾನ್. ಇಂಥ ಅಯೋಗ್ಯ ಮನುಷ್ಯರ ಜನ್ಮಕ್ಕೆ ಧಿಕ್ಕಾರ ಇರಲಿ. ಅಥೋ ಮೇ ಭಗವನ್ ಬ್ರೂಹಿ ಪಾಪೀನಾಂ ಯಾಗತಿರ್ಭವೇತ್. ಅಂತ ನಿನ್ನನ್ನು ಮರೆತು ಜೀವನ ನಡೆಸುವ ಪಾಪಿಗಳಿಗೆ ಯಾವ ಗತಿ, ಅದನ್ನು ಹೇಳು. ಭಗವಂತ ಹೇಳ್ತಾನೆ, ವಕ್ಷೇಹಂ ಶೃಣು ಪಕ್ಷೀಂದ್ರ ಯಮ ಮಾರ್ಗಂ ಯೇನ ಯೇನ ಚ ನರಕೆ ವಾಪಿನೋ ಯಾಂತಿ ಶೃಣ್ವತಾಮಪಿ ಭೀತಿದಂ. ಕೇಳಿದರೂ ಕೂಡ ಭಯ ಆಗುವಂಥದ್ದಪ್ಪ. ನೀ ಕೇಳ್ತಾ ಇದೀಯಾ, ನಾ ಹೇಳ್ತಾ ಇದ್ದೀನಿ, ಕೇಳು. ಯಾರ್ಯಾರು ನರಕಕ್ಕೆ ಹೋಗ್ತಾರೆ ಮೊದಲೊಂದು ಪಟ್ಟಿ ಹೇಳ್ತೀನಿ, ಬರ್ಕೊಂಡು ಬಿಡು. ಯೇ ಹಿ ಪಾಪರ ತತ್ತಾರ್ಕ್ಷ್ಯ ದಯಾ ಧರ್ಮ ವಿವರ್ಜಿತ. ಯಾರು ಯಾವಾಗಲೂ ಪಾಪ ಮಾಡೋದ್ರೊಳಗೆ ರತರಾಗಿರ್ತಾರೆ. ರತಿ ಅಂದರೆ ಆಸಕ್ತಿ, ಇಂಟ್ರೆಸ್ಟ್. ನಾನು ಯಾವಾಗಲೂ ಹೇಳಿರ್ತೀನಿ, ನೀವು ಕೇಳಿದ್ದೀರಿ. ಈ ತುಂಬ ಪಾಪ ಮಾಡೋರಿಗೆ ಏನಂತಾರೆ? ಪಾಪಿಷ್ಟ ಅಲ್ವೇ? ಅಲ್ಲ, ಪಾಪಿಷ್ಟ ಅಂದರೆ ತುಂಬ ಪಾಪ ಮಾಡೋರು ಅಲ್ಲರಿ, ಇಷ್ಟಪಟ್ಟು ಪಾಪ ಮಾಡೋರು. ಇಷ್ಟಪಟ್ಟು ಪಾಪ ಮಾಡ್ತಾರೆ ಅಲ್ರಿ. ಇವಾಗ ಅದು ಮಾಡಬಾರ್ದ್ರಿ, ಆಯ್ತು ಇಲ್ಲ ನಾ ಮಾಡೋದೇ ಹಾಗೆ ಅಂತಾರಲ್ಲ, ಅದು ಇಷ್ಟಪಟ್ಟು. ಏನಾಗುತ್ತೆ ಹಂಗಂತಾರಲ್ಲ, ಇಷ್ಟಪಟ್ಟು ಅಲ್ರಿ. ನರಕ ಎಲ್ಲಿ ನರಕ? ಅವರು ಇಷ್ಟಪಟ್ಟು ಪಾಪರತರು. ತಾರ್ಕ್ಷ್ಯ ಯಾರು? ಕೆಲವರು ಪಾಪ ಮಾಡ್ತಾರೆ, ಇಷ್ಟಪಟ್ಟು ಮಾಡಲ್ಲ, ಅಳ್ತಾ ಮಾಡ್ತಾರೆ. ಒಳ್ಳೆ ಏಕಾದಶಿ, ಚಾತುರ್ಮಾಸ್ಯ, ದೇವ್ರ ಪೂಜೆ, ತುಳಸಿ ಕಟ್ಟೆ, ಅರಳಿ ಕಟ್ಟೆ ಓಡಾಡಿಕೊಂಡವ್ರಿಗೂ ಜೀವನದಲ್ಲಿ ಆಸ್ಪತ್ರೆ ಮೆಟ್ಲತ್ತುವ ಪ್ರಸಂಗ ಬರುತ್ತೆ. ಎಲ್ಲರಿಗೆ ಬರುತ್ತೆ. ಈ ಜನ್ಮದ ರೆಕಾರ್ಡ್ ಅಲ್ಲ, ಯಾವ ಜನ್ಮದ ಫೈಲ್ ಓಪನ್ ಮಾಡಿ ಎಲ್ಲಿ ತೊಗೊಂಡೋಗಿ ಬಿಸಾಕ್ಬಿಡ್ತಾನೆ ಆ ಭಗವಂತನಿಗೆ ಗೊತ್ತು. ಆದರೆ ನೀವು 50-60 ವರ್ಷ, 20-30 ವರ್ಷ ಚಾತುರ್ಮಾಸ್ಯ, ಏಕಾದಶಿ, ದೇವ್ರ ಪೂಜೆ ಎಲ್ಲ ಮಾಡಿದರೆ ಎಲ್ಲಿ ಮಲಗಿದ್ರೂ ನಿಮಗೆ ಅದರ ನೆನಪು ಬರುತ್ತಲ್ಲ, ಆ ನೆನಪು ಆ ಪುಣ್ಯವನ್ನು ತಂದು ಕೊಡುತ್ತೆ. ನಿತ್ಯ 7ರಿಂದ 8 ಪ್ರವಚನಕ್ಕೆ ಹೋಗ್ತಿದ್ರಿ, ಅನಿವಾರ್ಯ, ಹೋಗ್ಲಿಕ್ಕಾಗಲಿಲ್ಲ. ಆದರೆ ನಿಮ್ಮ ಮನಸ್ಸು ಯಾವಾಗೂ ಅಲ್ಲೇ ಇರುತ್ತೆ. ಅಯ್ಯೋ ಅನ್ಯಾಯ ಆಯಿತು, ಅಯ್ಯೋ ಅನ್ಯಾಯ ಆಯಿತು, ಅಯ್ಯೋ ಈ ಟೈಮಲ್ಲಿ ಪ್ರವಚನಕ್ಕೆ ಹೋಗ್ತಿದ್ದೆ, ಅಯ್ಯೋ ಮಳೆ ಬಂದ್ಬಿಡ್ತಲ್ಲ, ಅಯ್ಯೋ ಚಳಿ ಆಯ್ತಲ್ಲ, ಅಯ್ಯೋ ಆಚಾರ ಇಷ್ಟೊಂದು ಬಿಟ್ಟರೆ ಸಾಕಂತ. ಸುಮ್ಮನೆ ಎಂದು ಬರಲ್ಲ, ಅಯ್ಯೋ ಆಚಾರ ಬರಲ್ಲ, ಅಯ್ಯೋ ಮಳೆ ಹಿಂಗಂದ್ರೆ ಬರಲ್ಲ. ದಿನ ಹೋಗ್ತಿರ್ಬೇಕು. ಯಾವತ್ತೋ ಒಂದಿನ ಹೋಗಿರಬಾರ್ದು, ಅವತ್ತು ನಿಜವಾಗಿ ಪಶ್ಚಾತ್ತಾಪದಿಂದ ಅನ್ನಬೇಕು, ಪುಣ್ಯ ಬರುತ್ತೆ. ಯಾರು ಆಸಕ್ತಿಯಿಂದ ಪಾಪವನ್ನು ಮಾಡ್ತಾರೆ, ಯಾರಿಗೆ ಜೀವನದಲ್ಲಿ ದಯ ಇಲ್ಲ, ದಯ ಮನುಷ್ಯ ಮಾತ್ರದವರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣ. ಪ್ರಾಣಿ ದಯ. ಪ್ರಾಣಿ ದಯ ಅಂದರೆ ಪ್ರಾಣಿಗಳ ಮೇಲೆ ಅಂತಲ್ಲ, ಪ್ರಾಣ ಇರುವವರೆಲ್ಲ ಪ್ರಾಣಿಗಳೇ. ಪ್ರಾಣಿಗಳಲ್ಲಿ 2 ಟೈಪ್ಸ್, ದ್ವಿಪದೇ ಚತುಷ್ಪದ. 2 ಕಾಲು 4 ಕಾಲು. 2 ಕಾಲಿನ ಪ್ರಾಣಿ, 4 ಕಾಲಿನ ಪ್ರಾಣಿ. 2 ಕಾಲಿಗೆ ನರ ಅಂತ ಕರೀತಾರೆ. ಆ 2 ಕಾಲು ಬದಲು 4 ಇತ್ತು ಅಂದರೆ ವಾನರ ಅಂತಾರಂತೆ. ನರ ವಾನರ. ಈ ನರನು ವಾನರನೇ. ಆದರೆ ಮುಂದಿನ ಕಾಲನ್ನ ಕೈ ಥರ ಯೂಸ್ ಮಾಡ್ಬೋದು ಅಂತ ಫಸ್ಟ್ ಟೈಮ್ ಕಂಡುಹಿಡ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೋ ಸತಿ ಕೋತಿಗಳು ನೋಡಿ 2 ಕಾಲ ಬಡ 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 ನಡ್ಕೊಂಡು ಹೋಗಿರೋದು ನೋಡಿದ್ದೀವಿ. ಅವು ಅದಕ್ಕೆ ಅಭ್ಯಾಸ ಮಾಡಲಿಲ್ಲ. ಮತ್ತು ಈ ಕೈನ ಹೀಗೆ ಬೇಡಲಿಕ್ಕೆ, ಹೊಡಿಲಿಕ್ಕೆ, ಬಡಿಲಿಕ್ಕೆ ಅವು
ಚೆನ್ನಾಗಿ ಯೂಸ್ ಮಾಡಿ, ಅದಕ್ಕಿಂತ ಮನುಷ್ಯ ಅಡ್ವಾನ್ಸ್ ಆದ್ದರಿಂದ ಕಲ್ತ್ಕೊಂಡ. ಒಟ್ಟು ಎಲ್ಲ ಪ್ರಾಣಿಗಳೇ. ಈ ಪ್ರಾಣಿ ಮಾತ್ರದವರ ಮೇಲೆ ದಯ ಇರಬೇಕು. ಯಾರನ್ನು ನೋಡಿದ್ರೂ ದಯಾ ಬುದ್ಧಿಯಿಂದ ನೋಡಬೇಕು. ಧರ್ಮ ಇರಬೇಕು ಜೀವನದಲ್ಲಿ. ಭಾಗವತ ಧರ್ಮ. ಧರ್ಮ ಅಂದರೆ ಧಾರಣೆಗೆ ಯೋಗ್ಯವಾದ ಮಾನವೀಯ ಮೌಲ್ಯಗಳು. ಭಾಗವತದಲ್ಲಿ 30 ಧರ್ಮ ಹೇಳಿದ್ದಾರೆ, ಒಂದಿಲ್ಲ. ಅಲ್ಲ, ಇರಬೇಕಾದ್ದು ದಯಾಧರ್ಮ ಒಂದು ಇಲ್ಲ, ಪರವಾಗಿಲ್ಲ. ಆದರೂ ಇರಬಾರ್ದು ಎಲ್ಲ ಇದೆ. ಯಾವುದದು? ದುಷ್ಟ ಸಂಗರತ ತಾರ್ಕ್ಷ್ಯ, ಸಚ್ಚಾಸ್ತ್ರ ಸತ್ಸಂಗತಿ ಪರಾನ್ಮುಖ. ಒಳ್ಳೆ ಶಾಸ್ತ್ರ, ಒಳ್ಳೆ ವಿಷಯ ಅಂದರೆ ನಮಗಾಗಲ್ಲ, ಬೆನ್ನು ಹಾಕ್ಕೊಂಡು ಹೋಗೇ ಬಿಡ್ತೀವಿ. ಅಯೋಗ್ಯರ ಸಂಘ ಯಾವಾಗಲೂ, ಆ ಸಂಘ ಇರೋದ್ರಿಂದಲೇ ಒಳ್ಳೆ ಪಾಠ ಪ್ರವಚನ ಪುರಾಣ ಹಿಡಿಸೋಲ್ಲ ನಿಮಗೆ. ನೀವು ದುಷ್ಟರ ಸಂಘದಿಂದ ಈಚೆಗೆ ಬನ್ನಿ, ಇದು ಭಾಳ ಟೇಸ್ಟ್ ಆಗುತ್ತೆ. ನಂದತನೆಯ ಗೋವಿಂದನ ನಾಮ ಮಧುರವಾದ ಮಿಠಾಯಿ ಅಂತ ಅನ್ನಿಸ್ಬೇಕಾದ್ರೆ ರೋಗಗ್ರಸ್ತ ನಾಲಿಗೆ ಆಗಬಾರ್ದು. ಜೀವನದಲ್ಲಿ ದುಷ್ಟರ ಸಂಘ ಇದೆಯಲ್ಲ, ಅದೇ ದೊಡ್ಡ ರೋಗ. ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾನೆ, ಜೀವನದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇರಬೇಕು, ಸಜ್ಜನರ ಸಹವಾಸ ಬೇಕು. ಸತಾಂ ಪ್ರಸಂಗಾತ್ಮವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಭಗವಂತನ ಪಾದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿ ಪ್ರೇಮ ಪ್ರವಾಹ. ಹರಿಬಿಟ್ಟು ಹರಿದಾಡುವ ಮನಸ್ಸು ಹರಿ ಕಡೆ ಹರಿಬೇಕು ಅಂತಾದರೆ ಸಜ್ಜನರ ಸಹವಾಸ ಮಾಡಬೇಕು. ದುಷ್ಟರ ಸಂಘ ಮಾಡಬಾರ್ದು. ದುಷ್ಟರ ಸಂಘ ಅಂತ ಗೊತ್ತಾದರೆ ದುಡ್ಡು ಕೊಟ್ಟು ದೂರ ಮಾಡ್ಕೊಂಡು ಬಿಡಬೇಕು. ನೀನು ಮೇಲೆ ಬರಬೇಡಪ್ಪ, ನಿಂಗೇನು ಕೊಡಬೇಕು ಕೊಟ್ಬಿಡ್ತೀನಿ, ದೂರ ಮಾಡಿಕೊಂಡು, ಅದಕ್ಕೆ ಬೇಡ ಬೇಡ ಅಂತ. ಯಾರು ಈ ದುಷ್ಟರ ಸಂಘದಲ್ಲಿರ್ತಾರೆ ಅವರಿಗೆ ಸಜ್ಜನರ ಸಹವಾಸ ಬೇಡ ಆಗುತ್ತೆ, ಸತ್ಸಂಗತಿಗಳು ಬೇಡ ಆಗುತ್ತೆ, ಅವರೆಲ್ಲ ಈ ನರಕಕ್ಕೆ ಹೋಗ್ತಾರೆ. ಮತ್ತೆ ಆತ್ಮ ಸಂಭಾವಿತ ಸ್ತಬ್ಧ ಧನ ಮಾನ ಮದಾನ್ವಿತ. ಆತ್ಮ ಸಂಭಾವಿತ ಅಂದರೆ ನಾನೇ ದೊಡ್ಡವ ಅಂತ ಅಂದ್ಕೊಂಡ್ಬಿಡೋದು. ನಮಗೆ ಯಾರು ಸಮ ಇಲ್ಲ, ನಾನೇ ದೊಡ್ಡವ, ನನ್ನಷ್ಟು ಯಾರು ಓದಿದ್ದಾರೆ, ನನ್ನಷ್ಟು ದಾನ ಯಾರು ಮಾಡಿದ್ದಾರೆ, ನನ್ನಷ್ಟು ವ್ರತ ನಿಯಮಗಳನ್ನು ಯಾರು ಮಾಡಿದ್ದಾರೆ, ಈ ನಾನು ಬಂತು ಹೋಯಿತು. ಆತ್ಮ ಸಂಭಾವಿತರು. ಸ್ತಬ್ಧ ಅಂದರೆ ಮನೆಗೆ ಯಾರು ದೊಡ್ಡವ್ರು ಬಂದರೆ ಒಳ್ಳೆ ಕಲ್ಲಿಂದು ಸ್ಟ್ಯಾಚ್ಯೂ ನಿಂತಾಗ ನಿಂತಿರ್ತಾರೆ, ನಮಸ್ಕಾರ ಮಾಡೋಲ್ಲ, ಅವನು ಸ್ತಬ್ಧ. ದೊಡ್ಡವರು ಬಂದ ತಕ್ಷಣ ದೊಡ್ಡವರ ಪಾದಕ್ಕೆ ತಪ್ಪಂತ ನಮಸ್ಕಾರ ಮಾಡಬೇಕು. ವೃದ್ಧರ ಆಶೀರ್ವಾದ ಜೀವನದ ದೊಡ್ಡ ಅನುಗ್ರಹ. ದೊಡ್ಡವರ ಅನುಗ್ರಹ ಸಂಪಾದನೆ ಮಾಡಬೇಕು. ಯಾಕೆ ನಮಸ್ಕಾರ ಮಾಡೋಲ್ಲ? ಧನ ಮಾನ ಮದಾನ್ವಿತ. ಅವರಿಗೆ ಧನದ ಮದ, ಮಾನ ಸನ್ಮಾನಗಳ ಮದ. ಹೀಗಾಗಿ ಯಾರನ್ನು ಕಂಡರೂ ನಮಸ್ಕಾರ ಮಾಡುವ ಭಾವ ಇಲ್ಲ. ಅವರೆಲ್ಲ ತನಗೆ ತಾನೇ ದೊಡ್ಡವ ಅಂತ ಅಂದ್ಕೊಂಡಿರುವವ, ದೊಡ್ಡವರು ಬಂದಾಗ ಶಟೆದು ನಿಂತವ, ಧನ ಮಾನ ಮದದಿಂದ ಮೆರೆದವ, ಆಸುರಂ ಭಾವಮಾಪನ್ನ ದೈವಿ ಸಂಪದ್ವಿವರ್ಜಿತ. ಆಸುರಿ ಭಾವ, ದೈತ್ಯ ಸ್ವಭಾವ, ನಿರಂಕುಶ ಸ್ವಭಾವ. ಅವನಲ್ಲಿ ದೈವಿ ಸಂಪತ್ತಿಲ್ಲ, ಸಾಧನಕ್ಕೆ ಬೇಕಾಗುವ ಯಾವ ಸಂಪತ್ತೂ ಇಲ್ಲ. ಅವರು ಆ ನರಕಕ್ಕೆ ಹೋಗ್ತಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೋ. ಅನೇಕ ವಿಷಯಗಳಲ್ಲಿ ಮನಸ್ಸಿಟ್ಟವರು. ಅನೇಕ ವಿಷಯಗಳಲ್ಲಿ ಮನಸ್ಸಿಡಬಾರ್ದು. ಮನಸ್ಸು ಎಲ್ಲಿಡಬೇಕು?
ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಮನಸ್ಸು ಎಲ್ಲಿಡಬೇಕು? ಎಲ್ಲಂದ್ರಲ್ಲಿಡಬಾರ್ದು, ದೇವರಲ್ಲಿ ಇಡಬೇಕು. ಹಾಗಿಡದಿದ್ದವರು ಪರದ್ರವ್ಯ, ಸ್ತ್ರೀ ಇದರ ಮೇಲೆ ಮನಸ್ಸಿಟ್ಟವರು, ಮೋಹ ಜಾಲದಲ್ಲಿ ಮಮಕಾರದ ಬಲೆಯಲ್ಲಿ ಬಂಧಿತರಾದವರು, ಭೋಗ ಪದಾರ್ಥಗಳನ್ನು ಭೋಗಿಸುವುದರಲ್ಲಿ ಸದಾ ಆಸಕ್ತರಾಗಿರುವವರು, ಸದಾ ಭೋಗದಲ್ಲಿರುವವರಿಗೆ ತ್ಯಾಗ ಬುದ್ಧಿ ಬರೋದೇ ಇಲ್ಲ. ಕೊಡುವ ಬುದ್ಧಿ ಬಂತು, ತ್ಯಾಗ ಬುದ್ಧಿ ಬಂತು ಅಂದರೆ ಅದಕ್ಕೆ ಯೋಗ. ಯೋಗ ಅಂದರೆ ಭಗವಂತನನ್ನು ಹೊಂದುವ ಉಪಾಯ, ಅದು ಫ್ರೀ. ಸದಾ ಭೋಗದಲ್ಲಿತ್ತು ಅಂತಾದರೆ ಅದಕ್ಕೆ ರೋಗ ಫ್ರೀ. ಒಂದಕ್ಕೊಂದು ಫ್ರೀ ಬೇಕಲ್ಲ. ಭೋಗಕ್ಕೆ ರೋಗ, ತ್ಯಾಗಕ್ಕೆ ಯೋಗ. ಪ್ರಸಕ್ತ ಕಾಮಭೋಗೇಶು, ಭೋಗ ಪದಾರ್ಥಗಳಲ್ಲಿಯೇ ಯಾವಾಗಲೂ ಆಸಕ್ತರಾಗಿರ್ತಕ್ಕಂಥವರು ಕೊಳಕಾದ ನರಕದಲ್ಲಿ ಬೀಳ್ತಾರೆ. ಅದೇ ಯೇ ನರ ಜ್ಞಾನಶೀಲಾಶ್ಚ ತೇ ಯಾಂತಿ ಪರಮಾಂಗತಿಂ. ಶೀಲ ಅಂದರೆ ಸ್ವಭಾವ. ನಿತ್ಯದಲ್ಲಿ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಯಾರು ಅಂದ್ಕೊಳ್ತಿರ್ತಾನೆ, ಡೈಲಿ ಇಡೀ ಜೀವನ ಪೂರ ಕೇಳಿದ್ರು ಕೇಳಲಿಕ್ಕೆ ಬೇಕಾದಷ್ಟಿದೆ. ಅಯ್ಯೋ ಎಲ್ಲ ಕೇಳಿದ್ದೀನಿ, ಅಯ್ಯೋ ಎಲ್ಲ ಕೇಳಿದ್ದೀನಿ ಅಂತಿರ್ತಾನಲ್ಲ, ಅವನಿಗೆ ತುಂಬೋಯ್ತು, ಏನು ಬೇಡ ಅಂತ ಆಗ್ಬಿಟ್ಟಿರ್ತಾವ. ಅದು ಪ್ರಯೋಜನ ಇಲ್ಲ. ಯಾರು ತನಗೆ ಅರ್ಥ ಆಗಲಿ ಆಗದಲೇ ಇರಲಿ, ನಿತ್ಯದಲ್ಲಿ ಪಾಠ ಪ್ರವಚನವನ್ನು ದಿನಾ ಕೇಳ್ತಾನೆ, ತೇ ಯಾಂತಿ ಪರಮಾಂಗತಿ, ಉತ್ತಮವಾದ ಲೋಕವನ್ನು ಹೊತ್ತಾನೆ. ಪಾಪ ಸ್ವಭಾವದ ಜನ ಎಂತಹ ಯಮಯಾತನೆಯನ್ನು ಹೊಂತಾರೆ. ಗರುಡ ನಿಂಗೆ ಹೇಳ್ತೇನೆ ಕೇಳು. ತತಸ್ಥೆ ಮರಣಂ ಪ್ರಾಪ್ಯ ಯಥಾಗಚ್ಚಂತಿ ಯಾತನಾ. ಪಾಪಿಗಳಾದವರು ಇಹದಲ್ಲಿ ಮೈ ಮಾತು ಮನಸ್ಸಿನ ರೋಗ, ತ್ರಿಕರಣಗಳು ರೋಗದಿಂದ ಯುಕ್ತವಾಗುತ್ತೆ. ಮೈಯೊಂಥರ ರೋಗ, ಮನಸ್ಸು ಮಾತು ಎಲ್ಲ. ಅದಕ್ಕೆ ಸಂಬಂಧಪಟ್ಟ ದುಃಖ ಏನಿದೆ ಆ ದುಃಖವನ್ನು ಅನುಭವಿಸ್ತಾರೆ. ಕಡೆಗೆ ಮರಣ ಹೊಂತಾರೆ. ಆಮೇಲೆ ಯಮಲೋಕವನ್ನು ಕುರಿತು ಹೋಗ್ತಾರೆ. ಸುಕೃತಂ ದುಷ್ಕೃತಂ ವಾಪಿ ಭುಕ್ತ್ವಾ ಪೂರ್ವಂ ಯಥಾರ್ಜಿತಂ. ನಾವು ಈ ಜೀವನದಲ್ಲಿ ಸುಖವನ್ನೋ ದುಃಖವನ್ನೋ ಏನು ಅನುಭವಿಸ್ತೀವಲ್ಲ, ಇದಕ್ಕೆ ಏನು ಕಾರಣ ಅಂದರೆ ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳು. ಜನ್ಮಾಂತರದ ಕರ್ಮಗಳಿಗೆ ಅನುಗುಣವಾಗಿ ಭೂಲೋಕದಲ್ಲಿ ಮನುಷ್ಯ ತಾನು ಸುಖವನ್ನು ದುಃಖವನ್ನು ಅನುಭವಿಸ್ತಾನೆ. ಸುಖ ಬಂದಾಗಲೂ ದುಃಖ ಬಂದಾಗಲೂ ಇದಕ್ಕೆ ನನ್ನ ಪ್ರಾರಬ್ಧ ಕರ್ಮ ಕಾರಣ ಅಂತ ತಿಳ್ಕೊಳ್ಬೇಕು. ಎಷ್ಟು ದೇವ್ರ ಪೂಜೆ ಮಾಡಿದೆ, ಎಷ್ಟು ವ್ರತ ನೇಮ ಮಾಡಿದೆ, ಕಡೆಗೆ ದೇವರೇ ನನಗೆ ಹಿಂಗೆ ಮಾಡ್ದೆ ಹಂಗೆ ಅನ್ಬಾರ್ದು. ಮತ್ತೆ ಹೆಂಗೆ ಅನ್ಬೇಕು? ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು? ದೇವರು ನಮ್ಮ ಕರ್ಮಕ್ಕನುಗುಣವಾಗಿ ಫಲವನ್ನು ಕೊಡ್ತಾನೆ. ಹಾಗಾಗಿ ಸುಕೃತಂ ದುಷ್ಕೃತಂ ವಾಪಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಇದಕ್ಕೆ ಯಾರೂ ಕಾರಣ ಅಲ್ಲ, ನಾವೇ ಮಾಡಿದ್ದು. ಮನೆಯಲ್ಲಿ ಯಾರಿಲ್ಲ, ನೀವೊಬ್ಬರೇ ಉಪವಾಸ ಮಲ್ಕೊಳಕ್ಕಾಗತ್ತಾ? ಅಡುಗೆ ಮಾಡಿರ್ತೀರಿ, ಏನೋ ಫೇಸ್ಬುಕ್ ನೋಡ್ತಾ, ಟಿ ವಿ ನೋಡ್ತಾ, ಉಪ್ಪು ಹಾಕಿದ್ನೋ ಬಿಡ್ನೋ ಒಂದು 2-3 ಸತಿ ಹಾಕ್ಬಿಟ್ಟು ಯಾರು ತಿನ್ಬೇಕು? ಅದನ್ನು ಯಾರು ತಿನ್ಬೇಕು? ಮಾಡಿದ್ದಣ್ಣೋ ಅಖಿಲ ಕರ್ನಾಟಕ ಮಹಾರಾಯ ಮಂಡಳಿ ನಾವೇ ಊಟ ಮಾಡಬೇಕು, ಬೇರೆ ಇದೆ ನೋಡಿ. ಇದನ್ನಾದರೂ ನೀವೊಬ್ಬರೇ ಊಟಕ್ಕಿದ್ರಿ, ಅಡುಗೆ ಮಾಡಿದ್ರಿ, 2 ಸತಿ ಉಪ್ಪು ಹಾಕ್ಬಿಟ್ರಿ, ಬಾಯಿಗೆ ಇಟ್ಕೊಂಡ್ರಿ, ಬೇಜಾರಾಯಿತು, ಎಲ್ಲಿ ನೋಡ್ಕೊಂಡು ಮಾಡಿದ್ನೋ ಅಂತ ಸಿಟ್ಟಿಗೆ ಬಿಸಾಕ್ಬೋದು. ಆದರೆ ಈ ಪ್ರಾರಬ್ಧ ಕರ್ಮ ಇದೆಯಲ್ಲ, ಅದನ್ನು ಬಿಸಾಕೋ ಹಂಗಿಲ್ಲ. ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಎಂಥ ಜ್ಞಾನಿಗಳಿದ್ದರೂ ಕೂಡ
ಅವರವ್ರು ಮಾಡಿದ ಕರ್ಮವನ್ನು ಅವರೇ ಅನುಭವಿಸ್ತಾರೆ. ದೊಡ್ಡ ಆಚಾರ ಇರ್ಬೋದು, ಚಿಕ್ಕ ಆಚಾರ ಇರ್ಬೋದು, ಪಾಪಿ ಇರ್ಬೋದು, ಪುಣ್ಯಾತ್ಮ ಇರ್ಬೋದು, ಯಾರೇ ಇರ್ಬಾರ್ದು ಅವ್ರವ್ರದ್ದು. ಅದಕ್ಕೆ ನಮ್ಗೆ ಯಾವಾಗಲೂ ನಾಳೆಗೇನಪ್ಪ ನಾಡಿದ್ಗೇನಪ್ಪ ಭಯ. ಇವತ್ತೇನೋ ಇದ್ದೀವಿ ಸರಿಯೇ, ನಾಳೆ ಗೊತ್ತಿಲ್ಲ. ತೀರ ಭಯದ ವಾತಾವರಣ. ಯಾಕಂದರೆ ನಮ್ಮ ಬೆನ್ನು ಕಾಣಲ್ಲ, ನಮ್ಮದು ಬ್ಯಾಲೆನ್ಸ್ ಶೀಟ್ ಗೊತ್ತಿಲ್ಲ. ಯಾವ ಜನ್ಮದ ಫೈಲು ರೀಓಪನ್ ಮಾಡಿ ಅನುಭವಿಸೋದು ಕೊಡ್ತಾನೋ ಗೊತ್ತಿಲ್ಲ. ದೇವರ ದಯ ಇರಬೇಕು. ಸುಕೃತಂ ದುಷ್ಕೃತಂ ವಾಪಿ ಭುಕ್ತ್ವಾ ಪೂರ್ವಂ ಯಥಾರ್ಜಿತಂ. ತನ್ನ ಕರ್ಮಕ್ಕನುಗುಣವಾಗಿ ಒಂದು ಸರ್ಟನ್ ಏಜ್ವರೆಗೂ ಸುಖ ದುಃಖಗಳ ಅನುಭವಕ್ಕೆ ಬರುತ್ತೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಾವು ಸಮೀಪಿಸಿದಾಗ ಯಾವುದೋ ಒಂದು ದೊಡ್ಡ ಪಾಪ ಮುದ್ದೆಯಾಗಿ ಬಂದು ನಮ್ಮನ್ನು ಹಿಡ್ಕೊಳ್ಳುತ್ತೆ. ಅದನ್ನೇ ರೋಗ ಅಂತ ಕರೀತಾರೆ. ಎಷ್ಟೋ ಜನಕ್ಕೆ ಜ್ವರ ಬಂದೇ ಹೋಗ್ಬಿಡ್ತಾರೆ. ಏನು ಜನ್ಮದಲ್ಲಿ ಜ್ವರವೇ ಬಂದಿರಲಿಲ್ವಾ? ಬೇಕಾದಷ್ಟು ಸರಿ ಜ್ವರ ಬಂದಿತ್ತು, ಈ ಸತಿ ಬಂತಲ್ಲ ಕರ್ಕೊಂಡೇ ಹೋಗ್ಬಿಡ್ತು. ಅದು ಭಾರಿ ಗಟ್ಟಿ ಜ್ವರ, ಅದು ಕರ್ಕೊಂಡೋಗ್ಲಿಕ್ಕೆ ಬಂದ ಜ್ವರ. ಜ್ವರ ಬಂದಾಗ ನಿಮ್ಮ ಮನೆ ಒಳಗೆ ನಿಮ್ಮ ದೊಡ್ಡ ಮಗ, ಚಿಕ್ಕ ಮಗ, ಅಳಿಯ ಎಲ್ಲ ಡಾಕ್ಟ್ರ್ ಇದ್ದರು, ಎಲ್ಲ ಮೆಡಿಸನ್ ಇದ್ದರು. ಬಾಯೊಳಗೆ ಹಾಕೋ ಅಷ್ಟರೊಳಗೇ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ರಾತ್ರಿ ಜ್ವರ, ಬೆಳಗಿನ ಜಾವ ಬಂದು ನೋಡೋ ಅಷ್ಟೊತ್ತಿಗೆ ಆ ವ್ಯಕ್ತಿ ಅಡ್ರೆಸ್ಗೆ ಇಲ್ಲ. ಇಂದಿರಾರ್ಪಣ ಗೋವಿಂದ. ಇದನ್ನೇ ಹೇಳ್ತಾರೆ, ಕರ್ಮಯೋಗ ತದಾ ಕಶ್ಚಿತ್ ವ್ಯಾಧಿ ಪ್ರಜಾಯತೆ. ಏನೋ ಒಂದು ರೋಗ ಚೆನ್ನಾಗಿದ್ದವ್ರಿಗೆ ಬರುತ್ತೆ. ನೀವು ಈ ಫೋನ್ ಬರುತ್ತೆ, ಫೋನ್ ಬಂದಾಗ ಈ ಥರ ಅವ್ರಿಗೆ ತಲೆ ಒಳಗೆ ಸೈದಾಗ್ಬಿಟ್ಟಿದೆ, ಏನದು ಮೆದುಳು ಏನಾಗಿದೆ ಅಂತ ಹೇಳ್ತಾರೆ, ಹ್ಯಾಮರೇಜ್ ಆಗಿದೆ, ಬ್ರೈನ್ ಹ್ಯಾಮರೇಜ್. ಅಲ್ರಿ ನೆನ್ನೆ ಚೆನ್ನಾಗಿದ್ದವ್ರಿಗೆ ಹ್ಯಾಮರೇಜ್ ಆಗೋದು. ಅವ್ರಿಗೆ ಹೆಮ್ರೇಜ್ ಆಗಿತ್ತಲ್ಲ, ತಿರ್ಗಾ ಆಯಿತು, ಯಾರು ಒಂದು ಸತಿ ಹಂಗೇನಿಲ್ಲ ರೀ. ಅದು ವ್ಯಾಧಿ, ರೋಗ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಯಾರು ತಿನ್ಬೇಕ್ರಿ? ಆದಿವ್ಯಾಧಿ ಸಮಾಯುಕ್ತಂ ಜೀವಿತ ಸಾ ಸಮುತ್ಸಕಂ. ಇದು ಬಹಳ ಒಳ್ಳೆ ಶ್ಲೋಕ. ನಮಗೆ ದೇಹಕ್ಕೆ ಮನಸ್ಸಿಗೆ ಕಾಯಿಲೆ ಬಂದಾಗಲೇ ತುಂಬ ಬದುಕಬೇಕು ಅನ್ನೋ ಆಸೆ ಹುಟ್ಟತ್ತಂತೆ. ವಿಪರೀತ ಕಾಯಿಲೆ, ಎದ್ರಾಗಲ್ಲ, ಕೂತ್ರಾಗಲ್ಲ. ಒಂದು ಮಾತ್ರೆ ತೊಗೊಂಡ್ರೆ ಈ ಕಡೆ ಎಫೆಕ್ಟು, ಇನ್ನೊಂದು ಮಾತ್ರೆ ತೊಗೊಂಡ್ರೆ ಆ ಎಫೆಕ್ಟು. ಆ ಡಾಕ್ಟ್ರಿಗೆ ತೋರಿಸಿದ್ರು ಒಂದು ಪ್ರಾಬ್ಲಮ್, ಈ ಡಾಕ್ಟ್ರ್ ಏನು ಮಾಡಬೇಕು? ತಲೆ ತುಂಬ ಚಿಂತೆ. ಡಾಕ್ಟ್ರ್ ಹೇಳ್ತಾರೆ ಸ್ವಲ್ಪ ಚಿಂತೆ ಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ಅದು ಬಿಡೋಕ್ಕಲ್ಲ. ಆ ಸಂದರ್ಭದಲ್ಲಿ ತುಂಬ ಬದುಕುವ ಬಯಕೆ ಬರುತ್ತದೆ. ಜೀವಿತ ಆಶಾ ಸಮುತ್ಸಕಂ. ಭಾಳ ಉತ್ಸುಕತೆಯಿಂದ ಇನ್ನೂ ಬದುಕಬೇಕು ಅಂತ ಏನೇನೋ ಮಾಡ್ತಾನೆ. ಆದರೆ ಕಾಲೋ ಬಲೀಯ, ಕಾಲದ ಮುಂದೆ ನಮ್ಮದೇನು ನಡೆಯಲ್ಲ ರೀ. ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ನಿಲುವರೇನೋ ಎಲೆ ಮನ, ಮುರಾರಿಯನ್ನೇ ಕೊಂಡಾಡು. ಹೋಗೋಕ್ಕೆ ಮುಂಚೆ ಒಂದು ಸತಿ ದೇವರ ಸ್ಮರಣೆ ಮಾಡಪ್ಪ. ತತ್ರಾಪ್ಯ ಜಾತವೇ ನಿರ್ವೇದೋ ಬ್ರಿಯಮಾಣ ಸ್ವಯಂ ಮೃತೈ. ಸಾಯೋ ಕಾಲಕ್ಕೂ ಕೂಡ ಯಾವುದರ ಮೇಲೂ ವೈರಾಗ್ಯ ಹುಟ್ಟಲ್ವಂತೆ. ಮನೆ, ಮಡದಿ, ಮಕ್ಕಳು, ಮಾರುತಿ, ಮನಿ, ಇದರ ಮೇಲೆ ವೈರಾಗ್ಯ ಹುಟ್ಟಲ್ಲ. ಹುಟ್ಟೋದೇ ಇಲ್ಲ ಅಂತಲ್ಲ ರೀ, ಹುಟ್ಟತ್ತೆ. ನಮ್ಮ ವೈರಾಗ್ಯ ಬರುತ್ತೆ, ದೇವ್ರ ಮೇಲೆ ಬಂದ್ಬಿಡುತ್ತೆ. ಸಾಯೋ ಕಾಲಕ್ಕೆ ಚೆನ್ನಾಗಿರ್ತಾನೆ, ಪೂಜೆ ಗೀಜೆ ಮಾಡಿಕೊಂಡು. ಸಾಯೋ ಕಾಲಕ್ಕೆ ನೋಡಿ, ದೇವ್ರು ಮಾಡಿದೆ, ನನಗೆ ಹಿಂಗೆ ಮಾಡ್ಬಿಟ್ಟ ಅಂತ. ದೇವ್ರ ಮೇಲೆ ವೈರಾಗ್ಯವೇ ನಮಗೆ ಬರುತ್ತ್ರಿ, ದೇವ್ರ ಮೇಲೆ ಬರುತ್ತೆ, ಇನ್ಯಾರ ಮೇಲೂ ಬರಲ್ಲ. ಆದರೆ ಎಲ್ಲದರ ಮೇಲೂ ವೈರಾಗ್ಯ ಬರಬೇಕಂತೆ ಶಾಸ್ತ್ರ ಹೇಳುತ್ತೆ. ತತ್ರಾಪಿ, ಆ ಸಾಯುವ ಕಾಲದಲ್ಲಿಯೂ ಇನ್ನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಳೆದ ಯೌವನ ಅಂತೂ ಬರಲ್ಲ. ಯಾರಿಗೆ 80 ಆಗಿದೆ ಅವ್ರಿಗೆ 20 ಏನಾದರೂ ಮಾಡಿ ಬರುತ್ತಾ? ಎಷ್ಟು ಲಕ್ಷ ಖರ್ಚಾಗಲಿ ಆಚಾರ, ನನಗೆ ಎಂಗೇಜ್ ಬರ್ಬೇಕು ಮಾಡಿ ಬರುತ್ತಾ? ತುಂಬ ಜನಕ್ಕೆ ಆಸೆ ಇದೆ. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಬರಬೇಕು, ಆಸೆ ಇದೆ, ಬರುತ್ತಾ? ಬರಲ್ಲ.
ಹೋಗಲಿ, ಈಗ ಬರಬೇಕಾದ ವೈರಾಗ್ಯ ಇದೆಯಾ? ಇಲ್ಲ. ಆ ಸಂದರ್ಭದಲ್ಲಿಯೇ ಯಮನ ದೂತರು ಕುತ್ತಿಗೆಗೆ ಹಗ್ಗ ಹಾಕಿಬಿಡ್ತಾರೆ. ವಯಸ್ಸಾಗ್ಬಿಟ್ಟಿದೆ. ಜರಯೋಪಾತ್ತವೈರುಪ್ಯೋ ಮರಣಾಭಿಮುಖೋ ಗೃಹೆ. ಮುಪ್ಪಿನಿಂದ ಕೂಡಿದ ದೇಹದಿಂದ ಮರಣದ ಕಡೆ ಮುಖ ಮಾಡಿ ಮನೆಯಲ್ಲಿ ಇರ್ತಾನೆ. ಅವನ ಬಗ್ಗೆ ಮನೆಯಲ್ಲಿರೋರಿಗೆಲ್ಲ ತಿರಸ್ಕಾರದ ಭಾವ. ಆ ತಿರಸ್ಕಾರದ ಭಾವ ಅವನಿಗೂ ಗೊತ್ತಾಗ್ತಿರುತ್ತೆ. ಅವನು ಅದನ್ನು ಹೇಳುವ ಕ್ರಮ, ಅಯ್ಯೋ ನಮ್ಮ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಹೇಳಿ, ಸುಮ್ಮನೆ ನಾನು ಮನಲಿದ್ದೀನಿ ಅಷ್ಟೇ. ಅದರ ಅರ್ಥ ಏನು? ನಿಮ್ಮ ಬಗ್ಗೆ ಯಾರಿಗೂ 3 ಕಾಸಿನ ಗೌರವ ಇಲ್ಲ. ತಿರಸ್ಕಾರ ಶಾಸ್ತ್ರ ಹೇಳುತ್ತೆ ಹಾಗೆ. ಏನು ತನ್ನ ಮುಂದೆ ಆಹಾರ ತಂದಿಡ್ತಾರೋ ತಿನ್ಕೊಂಡಿರಬೇಕು. ಯಾಕಂದರೆ ಇವನಿಗಾಸೆ ಚಕ್ಲಿ ತಿನ್ನಬೇಕು ಅಂತ ಮಗ ಕೊಡೋಲ್ಲ. ಯಾಕಂದರೆ ಚಕ್ಲಿ ತಿಂದರೆ ಬೆಳಗ್ಗೆ ಆಸ್ಪತ್ರೆಗೆ ಹಾರ್ಕೊಂಡು ಮಗನೇ ಕರ್ಕೊಂಡು, ಅದಕ್ಕೆ ಬೇಡ ಸುಮ್ಮನೆ ತಿನ್ನು ನಿನಗಾಗಲ್ಲ ಅಂತ ಅಂತಿರ್ತಾನೆ. ಏನು ಮಾಡೋಂಗಿಲ್ಲ. ತನ್ನ ಆಸೆ ಆಕಾಂಕ್ಷೆಗಳು ಏನೂ ನಡೆಯೋಲ್ಲ ಆ ಸಂದರ್ಭದಲ್ಲಿ. ಹೇಗಿರ್ತಾನೆ ಅಂದರೆ ನಿಮಗೆ ಆ ಶಬ್ದಗಳೇ ನಿಮಗೆ ಆಶ್ಚರ್ಯ. ಗೃಹಪಾಲ ಇವಾಹರನ್. ಗೃಹ ಅಂದ್ರೇನು? ಎಲ್ಲರಿಗೂ ಗೊತ್ತಿದೆ. ಗೃಹ ಅಂದ್ರೇನು? ಮನೆ. ಪಾಲ ಅಂದ್ರೇನು? ಪಾಲ, ಪಾಲಕ ಅಂದರೆ ಕಾಯೋದು. ಮನೆ ಕಾಯೋದು ಯಾವುದು? ಬೌಬೌ. ಗೃಹಪಾಲ ಇವಾಹರನ್. ನಾಯಿ ಥರ ಮನೇಲಿ ಬಿದ್ದಿರ್ಬೇಕಂತ. ನೀವೊಂದು ಖುಷಿ ಪಡಿ. 80-90 ಆದರೂ ನಿಮಗೆ ವಾಕ್ ಮಾಡುವ ತಾಕತ್ತು ದೇವರು ಕೊಟ್ಟಿದ್ದಾನೆ ಅಂದರೆ, ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ, ಮಠ ಮಂದಿರಕ್ಕೆ ಬರ್ತಾ ಇದ್ದೀರಿ ಅಂದರೆ, ನಿಮ್ಮನೆ ನೀವು ಕೆಲಸ ಮಾಡ್ಕೊಂಡು ಎಲ್ಲಿ ಬೇಕಾದರೂ ಹೋಗ್ತೀನಿ ಅಂತಿದ್ದೀರಿ ಅಂದರೆ ದೇವರು ಕೊಟ್ಟ ಅನುಗ್ರಹ ರೀ. ಎಷ್ಟೋ ಜನಕ್ಕೆ ಈ ಭಾಗ್ಯ ಇಲ್ಲ. 50, 60, 65 ಆದ್ರೇ ಮನೇಲಿ ಕೂತು ಬಿಡ್ತಾರೆ. ವಯಸ್ಸಾಗ್ತಾ ಆಗ್ತಾ ದೇವರೊಂದು ಆ ಉತ್ಸಾಹ, ಕೈಯಲ್ಲಿ ಚೂರು ಪಾರು ತಾಕತ್ತು ಕೊಟ್ಟದ್ದನ್ನೇ ಯೂಸ್ ಮಾಡಿಕೊಂಡು ಮಠ ಮಂದಿರಕ್ಕೆ ಬಂದು ಪಾಠ ಪ್ರವಚನದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಇನ್ನು ಮನೇಲಿ ಕಾಲು ಮುರಿದು ಬಿದ್ದಿಲ್ಲ ಅಂದರೆ ದೇವ ತುಂಬ ದೊಡ್ಡ ದಯ. ಆಮಯಾದ್ಯ ಪ್ರದೀಪ್ತಾಗ್ನಿ ಅಲ್ಪಾಹಾರೋ ಅಲ್ಪಚೇಷ್ಟಿತ. ಆಮಯ ಅಂದರೆ ರೋಗಗಳು. ರೋಗಗಳಿಂದ ದೇಹ ಯುಕ್ತ ಆದಾಗ ನಮ್ಮ ದೇಹದ ಒಳಗಿರುವ ಪವರ್ ಅಂದರೆ ಅಗ್ನಿ ಅಂದರೆ ಜಾಠರಾಗ್ನಿ, ಅರ್ಥಾತ್ ಡೈಜೆಷನ್ ಕೆಪಾಸಿಟಿ ಅದು ಕಡಿಮೆ ಆಗ್ತದೆ. ಆಗ ಅಲ್ಪಾಹಾರ, ಸ್ವಲ್ಪ ಇಷ್ಟೇ, ಅಲ್ಪಚೇಷ್ಟಿತ, ಕೆಲಸನೂ ಏನಾಗಲ್ಲ, ತಿನ್ನೋದು ಚೂರು. ಕೆಲವರು ಅಂತಾರೆ ನನಗೆ ಯಾಕೋ ಸೇರೋದೇ ಇಲ್ಲ. ಇನ್ನೆಟ್ಟು ಸೇರ್ಬೇಕ್ರಿ? ಸೇರೋ ಕಾಲದಲ್ಲಿ 3 4 ತಟ್ಟೆ ಹೊಡೆದಿದ್ದೀರಿ, ಇನ್ನೆಟ್ಟು ತಿಂತೀರಿ? ನಿಮ್ಮದೇನಾ? ಬೇರೆಯವ್ರಿಗೆಲ್ಲ ಬೇಡವಾ? ಕತೆ ಏನು ಗೊತ್ತಾ? ನಾವು ಒಂದು ಜನ್ಮದಲ್ಲಿ ಎಷ್ಟು ಅಕ್ಕಿ ತಿನ್ನಬೇಕು ಅಷ್ಟೇ ತಿನ್ನಕ್ಕಾಗೋದು. ನಿಮ್ಮ ರೂಮಲ್ಲಿ, ಸ್ಟೋರ್ ರೂಮಲ್ಲಿ ಎಷ್ಟು ಮೂಟೆ ಇಟ್ಟಿದ್ರಿ, ಎಷ್ಟು ಲ್ಯಾಂಡ್ಗೆ ಲಾರ್ಡು, ಎಷ್ಟು ಪಲ್ಲ ಬರುತ್ತೆ, ಅದೆಲ್ಲ ಲೆಕ್ಕ ಇಲ್ಲ. ದುಡ್ದದ್ದೋ ಪಡೆದದ್ದೋ ಅಂತ. ದುಡ್ದದ್ದೆಲ್ಲ ನಿಮಗಿಲ್ಲ, ನೀವು ಪಡೆದದ್ದೆಷ್ಟೋ ಅಷ್ಟೇ ಬರುತ್ತೆ. ನಿಮ್ಮನೇಲಿ ಮೂಟೆ ಅಕ್ಕಿ ಇರ್ಬೋದು, ನೀವು ತಿನ್ನೋಂಗಿಲ್ಲ, ನಿಮ್ದು ಅಕೌಂಟ್ ಮುಗಿದೋಗ್ತಿದೆ. ಬ್ಯಾಂಕಲ್ಲಿ ದುಡ್ಡಿರ್ಬೋದು, ನೀವು ಚೆಕ್ ಆಗಿ ನಿಮ್ಮ ಅಕೌಂಟಲ್ಲಿಲ್ಲ ಅಲ್ವಾ? ಆಕ್ಚುಲಿ ಬ್ಯಾಂಕಲ್ಲಿ ದುಡ್ಡಿದೆ, ನನ್ನ ಅಕೌಂಟಲ್ಲಿ ಇಲ್ಲದೆ ಇದ್ರೆ ಏನ್ರಿ 2 ಲಕ್ಷಕ್ಕೆ ಹಾಕಿದ್ದೀನಿ, ಕೊಡಬಾರ್ದೇ ಇದ್ರೆ ಕೆನ್ನಗೆ ಹೊಡಿತಾರೆ. ಇಲ್ಲ, ಭಗವಂತನ ಬ್ಯಾಂಕ್ ಬ್ರಹ್ಮಾಂಡಂ ವರಮಂದಿರಂ, ದೇವರ ಮನೆ, ಇಲ್ಲಿ ಬೇಕಾದ್ದಿದೆ. ನಿನ್ನ ಅಕೌಂಟ್ ಇದೆಯಾ ಹೇಳು ಮಗನೇ ಅಂತ. ಇಲ್ಲ, ಹೋಗ್ತಾ ಇರೋ. ಅಲ್ಪಾಹಾರೋ ಅಲ್ಪಚೇಷ್ಟ. ಮನೇಲಿರೋರೆಲ್ಲ ಅಕೌಂಟಲ್ಲಿ ದುಡ್ಡು ಇಟ್ಬಿಡ್ತಾರೆ, 2 3 ಲಾಡು ಹಾಕ್ಕೊಂಡು ಜಡಿತಿರ್ತಾರೆ. ಇವನು ಪಾಪ ಮಾಡಿಸಿದ ಮುದುಕ ನೋಡ್ಕೊಂಡು ಅನ್ಕೊಂಡು ತಿನ್ನೋಂಗಿಲ್ಲ. ಬಿಡ, ಇದು ನಮ್ಮ ಹಣೆ ಬರ. ಅಲ್ಪಾಹಾರೋ ಅಲ್ಪಚೇಷ್ಟಿತ. ಹೀಗೆ ಇರುವಾಗ ಶ್ವಾಸದ ಕಂಠದಲ್ಲಿ ಕಫ ಸೇರಿಬಿಡತ್ತಂತೆ. ಕಫ ಆಗ ಉಸಿರಾಡುವ ಗಾಳಿ ಅದು ಬಂದ್ ಮಾಡುತ್ತದೆ. ಕಂಠೆ ಗುರುಗುರಾಯತೆ, ಗೊರ 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 ಶಬ್ದ. ಆಗ ಉಸಿರಾಡೋಕ್ಕಾಗಲಿಲ್ಲ ಅಂದರೆ ನಿಮ್ದು ಯಾವುದು ಚಲನೆ ಇಲ್ಲ. ಗಾಡಿ ತುಂಬ ಪೆಟ್ರೋಲ್ ಇರ್ಬೋದು, ಗಾಳಿ ಇಲ್ಲ ಅಂದರೆ 10 ರೂಪಾಯಿದು ಗಾಳಿ, ಚಕ್ರದಲ್ಲಿ ಗಾಳಿ ಇಲ್ಲ, ಪಂಚರ್, ಎಲ್ಲರೂ ಹೋಗುತ್ತಾ ಗಾಡಿ? ಹಾಗೆ ಗಾಳಿ ಇರಬೇಕು. ಕಣ್ ಕಾಣಿಸುತ್ತಾಚಾರೆ, ಕೈ ಚೆನ್ನಾಗಿದೆ, ಒಳಗೆ ಗಾಳಿ ಆಡ್ತಾರೆ, ಗೋವಿಂದ ಅಂತ ಅರ್ಥ. ಆ ಗಾಳಿ ಕಿಮ್ಮತ್ತು ಎಷ್ಟು ಅಂತ ನಮ್ಗೆ ಉಸಿರಾಡೋವರೆಗೂ ಗೊತ್ತಾಗಲ್ಲ ರೀ.
ಕಫ ತೆಗಿಲಿಕ್ಕಾಗಲ್ಲ, ಪ್ರಾಣ ಹೋಗಲಿಕ್ಕೆ ಬಂದಿರುತ್ತದು. ಆ ಸಂದರ್ಭದಲ್ಲಿ ಅವನನ್ನು ಬೆಡ್ ಮೇಲೆ ಮಲಗಿಸ್ತಾರೆ, ಸುತ್ತಲೂ ಜನ ಬಂದಿರ್ತಾರೆ. ತನ್ನ ಬಂಧು ಬಾಂಧವರನ್ನು ನೋಡಿ ಮಾತಾಡಬೇಕು ಅಂತ ಇವನಿಗೆ ಅನಿಸುತ್ತೆ, ಆದರೆ ಮಾತಾಡಲಿಕ್ಕಾಗಲ್ಲ. ಒಂದು ಅವನಿಗೂ ಆಗಲ್ಲ, ಇನ್ನೊಂದು ಡಾಕ್ಟ್ರೇ ಮಾತಾಡಿಸ್ಬಿಡಿ ಸುಮ್ಮನೆ, ತುಂಬ ಆಯಾಸ ಆಗುತ್ತೆ. ಅವನಿಗೇನೋ ಮಾತಾಡಿಸ್ಬೇಕು ಅಂತ ಆಸೆ. ಇವರು ಸುಮ್ಮನೆ ಆ ಹೆಂಡತಿ ಬೈತಿರ್ತಾರೆ, ಗಂಡ ಬೈತಿರ್ತಾನೆ, ಮಕ್ಕಳು ಅಪ್ಪ ನೀವು ಸುಮ್ಮನೆ ಇರ್ತೀಯ ಮಾತಾಡಬೇಡ, ಅವರು ಬೈದು ಇವನು ಆದರೆ ಸಾಕು ಬಾಯಿ ಹಿಡ್ಕೊಂಡ್ಬಿಡ್ತಾರೆ, ಮಾತಾಡಬೇಡ. ಇದೆಲ್ಲ ನಮ್ಮದೇ ಅವಸ್ಥೆ. ವೇದವ್ಯಾಸದೇವ್ರ ಪುಸ್ತಕದಲ್ಲಿ ಬರೆದಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ. ವಾಚ್ಯಮಾನೋಪಿ ನಬ್ರೂತೆ ಕಾಲಪಾಶವಶಂಗತ, ಕುತ್ತಿಗೆ ಹಗ್ಗ ಬಿದ್ದುಬಿಡುತ್ತೆ. ಹೀಗೆ ಮನೆ ಮಡದಿ ಮಕ್ಕಳು ತಂದು ತಾನು ಇದರೊಳಗೆ ಆಸಕ್ತನಾದವ, ಇಂದ್ರಿಯ ನಿಗ್ರಹ ಇಲ್ಲದವ ಸಾಯುವ ಕಾಲಕ್ಕೆ ತುಂಬ ದುಃಖವನ್ನು ಅನುಭವಿಸ್ತಾನೆ. ಯಾರಿಗೆ ಇಂದ್ರಿಯ ನಿಗ್ರಹ ಇದೆ ಅವನು ದುಃಖವನ್ನು ಅನುಭವಿಸೋಲ್ಲ. ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಒಂದು ಗಟ್ಟಿ ಮನಸ್ಸು ಮಾಡಿ, ಕಡೆ ಉಸಿರಿರೋವರೆಗೂ ಎಲ್ಲದರ ಮೇಲೆ ಆಸೆ ಮಾಡಿ ದೇವರಲ್ಲಿ ಕೇಳ್ಕೊಳ್ಳಿ. ವಿಜೇಂದ್ರ ಸ್ವಾಮಿಗಳು ಅದೇ ಕೇಳ್ತಾರೆ, ಸ್ವಾಮಿ ನಿನ್ನನ್ನೇನು ಜಾಸ್ತಿ ಕೇಳಲ್ಲ, ನಾನು ಹೆಂಡತಿ ಮಕ್ಕಳು ಗಂಡ ಯಾರ ಮೇಲೆ ಅಭಿಮಾನ ಮಾಡಿದ್ರು ಎಲ್ಲ ಅಭಿಮಾನಕ್ಕೆ ನೀನೇ ಕಾರಣ, ನೀನೇ ಆ ಸ್ನೇಹ ಇಟ್ಟವ, ಬಂಧ ಇಟ್ಟವ, ಪಾಶ ಇಟ್ಟವ, ಮೋಸ ಇಟ್ಟವೆಲ್ಲ ನೀನೇ, ನಾನಲ್ಲ. ನೀನೇನಾರು ಮಾಡು, ನೀನೇ ಲಾರ್ಡು, ನೀನು ಯಾರು ಹೇಳೋರು ಕೇಳೋರು ಯಾರು ಗೋವಿಂದ. ಒಂದೇ ಒಂದು ರಿಕ್ವೆಸ್ಟು, ಸಾಯುವ ಕಡೆ ಕ್ಷಣ ಇದು ಎಲ್ಲವನ್ನು ಮರೆಸಿ ನಿನ್ನ ಪಾದದಲ್ಲಿ ನನಗೆ ಭಕ್ತಿ ಕೊಡು. ಇಷ್ಟೇ ಅವ್ರು ಕೇಳಿದ್ರಿ. ಎಷ್ಟು ದೊಡ್ಡ ಜ್ಞಾನಿಗಳು, ಅವ್ರು ಏನು ಕೇಳ್ತಾ ಇದ್ದಾರೆ? ಅವ್ರಿಗೆ ಎಲ್ಲಿ ಹೆಂಡತಿ, ಅವ್ರಿಗೆ ಎಲ್ಲಿ ಮಕ್ಕಳು, ಅವ್ರಿಗೆ ಎಲ್ಲಿ ಆಸ್ತಿ, ಎಲ್ಲಿ ಏನಿರಲಿಲ್ಲ. ಅವರು ಕೇಳ್ತಾರೆ ಸಾಯುವ ಕಾಲ ಒಂದೇ ಒಂದು ಕ್ಷಣ ನಿನ್ನ ಪಾದದಲ್ಲಿ ಭಕ್ತಿ ಕೊಡು, ಮಿಕ್ಕಲ್ಲಿ ವಿರಕ್ತಿ ಕೊಡು ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೇನು ಕೇಳೋಣ ಅಲ್ವಾ? ಇಷ್ಟು ಕೇಳಿದರೆ ಸಾಕಲ್ಲ, ಅದೇ ಕಷ್ಟ. ಕೇಳಬೇಕು, ಡೈಲಿ ಕೇಳಿ. ಸ್ವಾಮಿ ನೀ ಇಟ್ಟಂಗೆ ಇರುವೇನೋ ಅವ್ರಿಗೆ, ನೀ ಹೇಗೆ ಹೇಳ್ತೀಯ ಹಾಗೆ, ಏನು ಮಾಡೋದು ಅದು ಮಾಡ್ತೀನಿ, ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಾನು ನಿನ್ನ ಒಂದೇ ಕೇಳ್ತೀನಿ, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ನಾವೇನೋ ಅಂತೀವಿ, ಆ ಸಾಯೋ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಯಾವ ಆಚಾರರು ಏನು ಹೇಳ, ಅವ್ರವ್ರಿಗೆ ಅನುಭವ, ಅವ್ರು ಹೇಳೋ ಆಗಿಲ್ಲ, ಇವ್ರು ಬಿಡೋ ಆಗಿಲ್ಲ. ಏನಾಗುತ್ತೆ ನಾಳೆ ನೋಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.